ನಮ್ಮ ಜೊತೆ ಸ್ವತಃ ಮುಖ್ಯಮಂತ್ರಿಗಳಿದ್ದಾರೆ ಸರ್. ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್, ತಾವು ಮುಖ್ಯಮಂತ್ರಿಯಾಗಿ 1 ವರ್ಷ 3 ತಿಂಗಳಾಯಿತು. ಕೆಲವೇ ಯೋಜನೆಗಳು, ಅನ್ನಭಾಗ್ಯ, ಕ್ಷೀರಭಾಗ್ಯ ಅನ್ನೋ ಯೋಜನೆಗಳು ಬಿಟ್ಟರೆ ಸಾಕಷ್ಟು ಜನಪ್ರಿಯ ಯೋಜನೆಗಳನ್ನ ತರ್ತಾರೆ ಸಿದ್ದರಾಮಯ್ಯ ಅವರ ಒಂದು ಮಾತಿತ್ತು. ಯಾಕೆ ಅದು ಸಾಧ್ಯ ಆಗ್ತಾ ಇಲ್ಲ? ತಾವು ಏನೇನು ಯೋಜನೆಗಳನ್ನ ಇಟ್ಕೊಂಡಿದ್ದೀರಿ, ಏನೇನು ಸಾಧನೆ ಮಾಡಿದ್ರು 1 ವರ್ಷ 3 ತಿಂಗಳಲ್ಲಿ ಸರ್? ನಾವು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಜನರ ಮುಂದೆ ಇಟ್ಟಿದ್ದೇವೆ. ಆ ಪ್ರಣಾಳಿಕೆ ನಾವು ಜನರ ಮುಂದೆ ಇಟ್ಟು ಜನರಿಗೆ ನಾವು ಅಭಯ ಕೊಟ್ಟಿದ್ದೀವಿ, ಮಾತು ಕೊಟ್ಟಿದ್ದೀವಿ. ಅದರಂತೆ ನಡ್ಕೋಬೇಕು. ನಾವು ಪಕ್ಷ ಅಧಿಕಾರಕ್ಕೆ ಬಂದು 1 ವರ್ಷ 3 ತಿಂಗಳಾಯ್ತಾ ಬರ್ತಾ ಇದೆ. ಇನ್ನು 3 ತಿಂಗಳಾಗಿಲ್ಲ, 3 ತಿಂಗಳಾಗ್ತಾ ಇದೆ. 2 ಆಯವ್ಯಯಗಳನ್ನು ಮಂಡಿಸಿದ್ದೀವಿ. ನೀವು 2 ಆಯವ್ಯಯಗಳನ್ನು ನೋಡಿದ್ರೆ ನಮ್ಮ ಪ್ರಣಾಳಿಕೆಯ ಬಹುತೇಕ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಬರೀ ಅನ್ನಭಾಗ್ಯ ಒಂದೇ ಅಲ್ಲ, ನೀರಾವರಿಗೆ ಹಣ ಕೊಟ್ಟಿದ್ದೀವಿ, ಮಾತು ಕೊಟ್ಟಂತೆ ಹಣ ಕೊಟ್ಟಿದ್ದೀವಿ. 10,000 ಕೋಟಿ ನೀರಾವರಿಗೆ ಖರ್ಚು ಮಾಡ್ತೀವಿ ಪ್ರತಿ ವರ್ಷ ಅಂತ ಹೇಳಿದ್ದು. ಕಳೆದ ವರ್ಷ 10,000 ಕೋಟಿ ನೀರಾವರಿಗೆ ಇಟ್ಟಿದ್ದು, ಈ ವರ್ಷ 11,300 ಕೋಟಿ ಇಟ್ಟಿದ್ದೀವಿ. 11,300 ಕೋಟಿ ಇಟ್ಟಿದ್ದೀವಿ. PWDನಲ್ಲಿ ಕೆಲಸಗಳಾಗ್ತಾ ಇದೆ, ಗ್ರಾಮೀಣಾಭಿವೃದ್ಧಿನಲ್ಲಿ ಕೆಲಸಗಳಾಗ್ತಾ ಇದೆ. ಜೊತೆಗೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಬಹುಶಃ ಯಾವ ಹಿಂದಿನ ಸರ್ಕಾರನೂ ಕೂಡ ರೈತರು ಬೆಳೆದಂಥ ಬೆಳೆಗಳನ್ನು ಬೆಲೆ ಬಿದ್ದೋದಾಗ ಅವರಿಗೆ ಬೆಂಬಲ ಬೆಲೆ ಕೊಟ್ಟು ಕೊಂಡ್ಕೊಂಡಂಥ ನಿದರ್ಶನ ಇಲ್ಲ. ಸುಮಾರು 2,000 ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಿ, ಅದು ಭತ್ತ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಆಮೇಲೆ ಶೇಂಗಾ ಇರ್ಬೋದು, ತೊಗರಿ ಇರ್ಬೋದು, ಕೊಬ್ಬರಿ ಇರ್ಬೋದು, ಆಮೇಲೆ ಕಬ್ಬಿಗೆ ಬೆಂಬಲ ಬೆಲೆ ಕೊಟ್ಟದ್ದು ಇದು ಯಾವ ಸರ್ಕಾರನೂ ಮಾಡಿಲ್ಲ. ಈಗ ನಿಮಗೊಂದು ಉದಾಹರಣೆಗೆ ಹೇಳ್ತೇನೆ. ರೈತರಿಗೆ ಹಾವೇರಿ ಜಿಲ್ಲೆಯಲ್ಲಿ ಹತ್ತಿ ಬೀಜ ಕಳಪೆ ಬೀಜ ಆಗಿದೆ ಅಂತೇಳಿ ರೈತರು ನಮಗೆ ಬೆಳೆ ಹೋಯಿತು ಅಂತ, ನಷ್ಟ ಆಯಿತು ಅಂತ ಬಂದರು. ಅದು ಫಸ್ಟ್ ಟೈಮ್ ಒಂದು ಬೀಜ ಕೊಟ್ಟು ಆ ಬೀಜದಿಂದ ನಮಗೆ ಬೆಳೆ ನಷ್ಟ ಆಯಿತು ಅನ್ನೋದಕ್ಕೆ ಪರಿಹಾರ ಕೊಟ್ಟದ್ದು. ಆಮೇಲೆ ಆಲಿಕಲ್ ಮಳೆ ಆಯಿತು. ಆಲಿಕಲ್ ಮಳೆಗೆ ನಮ್ಮ ಸರ್ಕಾರ ಫಾರ್ ದಿ ಫಸ್ಟ್ ಟೈಮ್ ಅವ್ರಿಗೆಲ್ಲ ಪರಿಹಾರ ಕೊಡ್ತಕ್ಕಂಥದ್ದನ್ನು ಮಾಡಿದ್ದು. ಅಡಿಕೆ ಬೆಳೆಗೆ ರೋಗ ಬಂತು, ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥದ್ದನ್ನು ಮಾಡಿದ್ರು. ಇಂದು ಯಾವ ಸರ್ಕಾರ ಮಾಡಿತ್ತು ಹಿಂಗೆ? ಅದರಿಂದ ಬರೀ ಅನ್ನಭಾಗ್ಯ ಅನ್ನೋದು ಒಂದೇ ಹೇಳ್ತಾ ಇದ್ದಾರೆ ಹೊರತು, ಅನ್ನಭಾಗ್ಯ, ಕ್ಷೀರಭಾಗ್ಯ, ರೈತರಿಗೆ 3 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಕೊಡ್ತಕ್ಕಂಥದ್ದು, ಒಣ ಬೇಸಾಯಕ್ಕೆ ಇವತ್ತು 5,000 ಕೋಟಿ ರೂಪಾಯಿನ ಖರ್ಚು ಮಾಡ್ತಕ್ಕಂಥದ್ದು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಬರೀ ಅನ್ನಭಾಗ್ಯ ಅಷ್ಟೇ ಮಾಡಿದ್ದಾರೆ ಅಂತಲ್ಲ. ನಮ್ಮ ಬಜೆಟ್ ನೋಡಬೇಕು, 2 ವರ್ಷದ ಬಜೆಟ್ಗಳನ್ನು ನೋಡಬೇಕು. ಆ ಬಜೆಟ್ಗಳನ್ನ ನೋಡಿದ್ರೆ ಅರ್ಥ ಆಗುತ್ತೆ ನಾವು ಎಷ್ಟು ಬಜೆಟ್ ಹಣ ನಿಗದಿ ಮಾಡಿದ್ರಿ, ಹಣ ಬಿಡುಗಡೆ ಆಗಿದೆ ನಿಜ. ಆದರೆ ತಮ್ಮ ಮಂತ್ರಿಗಳು ಸಮರ್ಥ ಕೆಲಸ ಮಾಡ್ತಾ ಇದಾರಂತ. ಯಾಕೆಂದ್ರೆ ಇವತ್ತು ಬರಗಾಲ ಬಂದಿದೆ, ಸಾಕಷ್ಟು ಮಂತ್ರಿಗಳು, ಸಾಕಷ್ಟು ಇಲ್ಲಿ ಬರಗಾಲ ಇದೆ, ಮಂತ್ರಿಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ತಮ್ಮ ಗಮನಕ್ಕೂ ಬಂದಿದೆ. ಕಬ್ಬಿನ ಬೆಳೆಗಾರರ ಸಮಸ್ಯೆ ಇನ್ನೂ ಸಂಪೂರ್ಣವಾಗಿ ಬಗೆಹರಿದಿಲ್ಲ. ರಸ್ತೆಗಳು ಎಲ್ಲ ಜಿಲ್ಲೆವಾರು ತಾಂಡ ರಸ್ತೆಗಳು ತಾವು ಹೇಳಿದ ಮಟ್ಟದಲ್ಲಿ PWD ಕೆಲಸ ಆಗ್ತಾ ಇಲ್ಲ. ಇದು ತಮ್ಮ ಯೋಜನೆನ ಮುಖ್ಯಮಂತ್ರಿಗಳು ಜಾರಿ ತರ್ತಾ ಇದಾರ, ಜನಕ್ಕೆ ಸ್ಪಂದಿಸ್ತಾ ಇದಾರ ಅಂತ? ಎಲ್ಲ ಮಂತ್ರಿಗಳೀಗ PWD ಇಲಾಖೆ ಕಳೆದ ಬಾರಿ ನಾವೆಲ್ಲ ಹಣ ಕೊಟ್ಟ ಮೇಲೆ ಈಗೆಲ್ಲವೂ ಕೂಡ ಟೆಂಡರ್ ಕರೆದು ಫೈನಲ್ ಆಗಿ ಕೆಲಸ ಪ್ರಾರಂಭ ಆಗಿದ್ದಾವೆ. ನೀರಾವರಿ ಇಲಾಖೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ಯಾವ ಕಾಲದಲ್ಲೂ ಕೂಡ ಕೊಟ್ಟಿರಲಿಲ್ಲ, ಅಷ್ಟೊಂದು ಹಣ ಕೊಟ್ಟಿದ್ದೀವಿ. ಅವ್ರ ಕೆಲಸಗಳೆಲ್ಲ ನಡೀತಾ ಇದ್ದಾವೆ. ಮತ್ತು ಸುಮಾರು 2 ಲಕ್ಷ ಚಿಲ್ಲರೆ ಎಕರೆ ನೀರಾವರಿ ಪ್ರದೇಶ ಹೊಸದಾಗಿ ಸೃಷ್ಟಿ ಆಯಿತು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾವಾಗಲೂ ಆಗಿರಲಿಲ್ಲ. ಅದರಿಂದ ಮಾಡ್ತಾ ಇದ್ದಾರೆ. ಆದರೆ ನಾವು ಎಷ್ಟು ಪ್ರಚಾರ ತಗೋಬೇಕು ಆ ಪ್ರಚಾರ ತಗೋತಾ ಇಲ್ಲ. ದಟ್ ಇಸ್ ದಿ ವೀಕ್ನೆಸ್ ಆಫ್ ಅವರ್ ಗೌರ್ಮೆಂಟ್ ಅಂಡ್ ಅವರ್ ಮಿನಿಸ್ಟರ್. ಎಷ್ಟು ಪ್ರಚಾರ ತಗೋಬೇಕು ಅಷ್ಟು ಪ್ರಚಾರ ತಗೊಳಕ್ಕಾಗ್ತಾ ಇಲ್ಲ. ಸರ್, ಈಗ ಬಹುದೊಡ್ಡ ಸಮಸ್ಯೆ ಅಂತಂದರೆ ಕಾವೇರಿದು. ತಮ್ಮ ಸರ್ಕಾರ ಕಾವೇರಿ ಇಶ್ಯೂಲಿ ಯಾವ ನಿಲುವು ತಾಳುತ್ತೆ, ಏನೇನು ಪ್ರಯತ್ನಗಳು ಮಾಡುತ್ತೆ? ನಮ್ಮ ರಾಜ್ಯದ ಜನರಿಗೆ ನಿಜವಾದ ನ್ಯಾಯ ಒದಗಿಸೋಕ್ಕೆ ತಾವೇನು ಮಾಡ್ತೀವಿ? ಈಗ ಕಾವೇರಿ ವಿಚಾರದಲ್ಲಿ ರಾಜಕೀಯ ಇಲ್ಲ. ನಮ್ಮ ಕಾವೇರಿ ಜಲಾಯನ ಪ್ರದೇಶದ ರೈತರು,
ಅಥವಾ ಕೃಷ್ಣ ಜಲಾಯನ ಪ್ರದೇಶ ರೈತರಿರ್ಬೋದು, ಯಾವುದೇ ನಮ್ಮ ರೈತರು ಮತ್ತು ನಮ್ಮ ನೀರು, ನಮ್ಮ ಪಾಲನ ಹಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಅದು ಕಾವೇರಿ ಇರ್ಬೋದು, ಕೃಷ್ಣ ಇರ್ಬೋದು, ಗೋದಾವರಿ ಇರ್ಬೋದು, ಇವೆಲ್ಲ ನಮ್ಮ ಈ ಜಲಾಯನ ಪ್ರದೇಶಗಳಲ್ಲಿ ಬರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಕಾವೇರಿ. ಈಗ ನಾನು ಮೋದಿಯವರು ಪ್ರಧಾನಮಂತ್ರಿ ಆದ ತಕ್ಷಣವೇ ಹೋಗಿ ಭೇಟಿ ಮಾಡಿದೆ ಅವರಿಗೆ. ಅದಕ್ಕೂ ಮೊದಲೇ ಜಯಲಲಿತಾ ಕೂಡ ಹೋಗಿ ಭೇಟಿ ಮಾಡಿದ್ರು ಸರ್. ಅಲ್ಲಲ್ಲ, ನಾನೇ ಮೊದಲು ಭೇಟಿ ಮಾಡೋದು, ಆಮೇಲೆ ಜಯಲಲಿತಾ ಅವ್ರು ಭೇಟಿ ಮಾಡಿರೋದು. ನಾನು ಭೇಟಿ ಮಾಡಿದ್ಮೇಲೆ ಜಯಲಲಿತಾ ಅವ್ರು ಭೇಟಿ ಮಾಡಿ, ಕೋರ್ಸ್ ಅವರು ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಅದು ಮಾಡೋಕ್ಕಾಗಲ್ಲ. ಈಗ ಈಗಾಗಲೇ ಒಂದು ಮಾನಿಟರಿಂಗ್ ಕಮಿಟಿ ಇದೆ ಅಂತ ವಾದ ಮಾಡಿದ್ದೀವಿ. ಅದು ಬಿಡಿ, ಅದು ಬೇರೆ ವಿಚಾರ. ಆದರೆ ಈಗ ಅದು ಸುಪ್ರೀಂ ಕೋರ್ಟ್ನಲ್ಲಿದ್ದಾವೆ ಮತ್ತು ಟ್ರಿಬ್ಯುನಲ್ ಮುಂದೆ ಇದೆ. ನಾವು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಟ್ರಿಬ್ಯುನಲ್ ಮುಂದೆ ಸಮರ್ಥವಾಗಿ ನಮ್ಮ ವಾದವನ್ನು ಮಂಡಿಸ್ತೇವೆ. ನಮಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ಮುಖ್ಯಮಂತ್ರಿಗಳ ಜೊತೆ ಮತ್ತಷ್ಟು ಮಾತನಾಡೋಣ ಚಿಕ್ಕದೊಂದು ಬ್ರೇಕ್ ನಂತರ. ಇಷ್ಟೆಲ್ಲ ಸಮಸ್ಯೆಯನ್ನ ಮುಖ್ಯಮಂತ್ರಿಗಳು ಹೇಗೆ ಬಗೆಹರಿಸ್ತಾರೆ ಅವ್ರನ್ನೇ ಕೇಳೋಣ ಬನ್ನಿ ಸರ್. ಇಷ್ಟೆಲ್ಲ ಮಾಡ್ತಾ ಇದ್ದೀರಿ, ಆದರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತಮ್ಮ ಪಕ್ಷನ ಜನ ಬೆಂಬಲಿಸಲಿಲ್ಲ ಅಂದ್ರೆ ಅದರ ಅರ್ಥ ಸಿದ್ದರಾಮಯ್ಯ ಅವ್ರ ನಡೆ ಜನಕ್ಕೆ ಇಷ್ಟ ಆಗ್ತಾ ಇಲ್ವೋ ಅಥವಾ ಏನ್ ಕಾರಣ ಇರ್ಬೋದು ಸರ್? ಅದೇನೇ ಹೇಳಿದೆ ನಾನು. ಇದು ನಮ್ಮ ರಾಜ್ಯದ ನಮ್ಮ ಆಡಳಿತಕ್ಕೆ, ನಮ್ಮ ಕಾರ್ಯಕ್ರಮಗಳಿಗೆ ಕೊಟ್ಟಂಥ ತೀರ್ಪಲ್ಲ. ಇದು ರಾಷ್ಟ್ರ ಮಟ್ಟದ ಚುನಾವಣೆ. ಇದು ಕೇಂದ್ರದಲ್ಲಿ ಯಾವ ಸರ್ಕಾರ ಇರಬೇಕು, ಯಾವ ಪಕ್ಷ ಸರ್ಕಾರ ಇರಬೇಕು ಅನ್ನೋದಕ್ಕೆ ಜನ ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು, UPA ಸರ್ಕಾರ 10 ವರ್ಷಗಳ ಕಾಲ ಅಧಿಕಾರ ಮಾಡಿದರು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ 10 ವರ್ಷ ಇದ್ದರು. ಜನರು ಒಂದು ಬದಲಾವಣೆ ಬಯಸಿದ್ದಾರೆ. 10 ವರ್ಷ ಇದ್ದಾರೆ ಕಾಂಗ್ರೆಸ್ನವರು, ಬದಲಾವಣೆ ಮಾಡೋಣ ಅಂಥೇಳಿ ಬದಲಾವಣೆ ಮಾಡಿ ಇವತ್ತು ಮೋದಿಯವರಿಗೆ, BJPಗೆ ಅಧಿಕಾರ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ಇಂಥ ಪ್ರಕ್ರಿಯೆಗಳಾಗ್ತವೆ. ಈ BJPಯವರು ಕೂಡ ವಾಜಪೇಯಿ ಅವರಿದ್ದರು, 6 ವರ್ಷ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದರು. ಆಮೇಲೆ ಚುನಾವಣೆಗೆ ಹೋದ್ರು, ಏನಾಯ್ತು ಅವ್ರಿಗೆ? 2004ರಲ್ಲಿ ಜನ ಸೋಲಿಸಿದ್ರು ಅವರನ್ನು. ಇಂಡಿಯಾ ಇಸ್ ಶೈನಿಂಗ್ ಅನ್ಕೊಂಡು ಹೋದ್ರು, ರಾಮ ಮಂದಿರ ಅಂತ ಹೋದ್ರು, ರಾಮ ಮಂದಿರದ ವಿಚಾರ ಎತ್ಕೊಂಡು ಹೋದ್ರು, ಬಾಬ್ರಿ ಮಸೀದಿ ವಿಚಾರ ಎತ್ಕೊಂಡು ಹೋದ್ರು, ರಾಮ ಮಂದಿರ ಕಟ್ತೀವಿ ಅಂತ ಹೇಳ್ಕೊಂಡು ಹೋದರು. ಆದರೆ ಜನ ಅವ್ರನ್ನ ಅಧಿಕಾರ ಕೊಡಲಿಲ್ಲ, ಅವರಿಗೆ ಸೋಲಿಸಿದ್ರು 2004ರಲ್ಲಿ. ನಾವು 10 ವರ್ಷ ಇದ್ದೋ, ಜನ ಬದಲಾವಣೆ ಬಯಸಿದ್ದಾರೆ. ದೇಶದ ಜನ ಬದಲಾವಣೆ ಮಾಡಿ BJP ಕೊಡಿ. ಅದರಿಂದ ರಾಜ್ಯ ಸರ್ಕಾರದ ವಿರುದ್ಧ ಕೊಟ್ಟಿರ್ತಕ್ಕಂಥ ಮತ ಅಲ್ಲ ಇದು. ಅಲ್ಲ, ಈಗ ಮತ್ತೆ ನಿಮಗೊಂದು ಅಗ್ನಿ ಪರೀಕ್ಷೆ ಆರಂಭವಾಗಿದೆ. 3 ಕ್ಷೇತ್ರದ ಉಪಚುನಾವಣೆಗಳಿದೆ. ಒಂದು ಯಡಿಯೂರಪ್ಪನವರ ಪ್ರತಿಸ್ಪಂದ ಕ್ಷೇತ್ರ, ಇನ್ನೊಂದು ಶ್ರೀರಾಮುಲು ಅವ್ರದ್ದು, ಇನ್ನೊಂದು ತಮ್ಮದೇ ಪಕ್ಷ ಪ್ರಕಾಶ್ ಹುಕ್ಕೇರಿ ಅವ್ರದ್ದು. ಇಲ್ಲಿ ನೀವು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತೀರಿ? ಈಗ ಇದರಲ್ಲಿ 3 ಕ್ಷೇತ್ರ ಉಪಚುನಾವಣೆಯಲ್ಲಿ ಹುಕ್ಕೇರಿ ಅವರು ಗೆದ್ದಿದ್ರು. ಬೆಳಗಾಂ ಜಿಲ್ಲೆ ಆ ಕ್ಷೇತ್ರದಲ್ಲಿ. ಬಳ್ಳಾರಿಯಲ್ಲಿ ರಾಮುಲು ಗೆದ್ದಿದ್ರು. ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಗೆದ್ದಿದ್ರು. ನಾವು ಒಂದು ಹುಕ್ಕೇರಿ ರಾಜೀನಾಮೆ ಕೊಟ್ಟರು, ಒಂದು ಜಾಗ ನಾವು ಗೆದ್ದಿದ್ದದು. ಆದರೂ 3 ಚುನಾವಣೆಗಳು ಈಗ ಪೇಶ್ ಮಾಡ್ತಾ ಇದ್ದೀವಿ. ನನಗೆ ವಿಶ್ವಾಸ ಇದೆ 3ರಲ್ಲೂ ಗೆಲ್ತೀವಿ ಅಂತ. ಅಂದರೆ ಅಭಿವೃದ್ಧಿ ನೋಡಿ ಜನ ಹೌದು. ಈಗ ಬೈ ಎಲೆಕ್ಷನಲ್ಲಿ ಮಾಡಲಿಲ್ವಾ? ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ನಡೆದಾಗ ಭಾಳ ತಾವು ಪ್ರತಿಷ್ಠೆ ತಗೊಂಡ್ರೆ ದೇವೇಗೌಡರ ಕುಟುಂಬದ ವಿರುದ್ಧ ಸೆಟದ್ ನಿಂತು ಗೆದ್ದಿರಿ ಅನ್ನೋ ಮಾತಿದ್ದಾರೆ. ಹೌದು. ಈ ಚುನಾವಣೆನೂ ಹಾಗೆ ಭಾಳ ಗಂಭೀರವಾಗಿ ಸೀರಿಯಸ್ ತಗೋತೀವಿ. ಈ ಚುನಾವಣೆನೂ ಕೂಡ ಗೆಲ್ಲಲಿಕ್ಕೆ ಎಲ್ಲ ಪ್ರಯತ್ನನೂ ಕೂಡ ಮಾಡ್ತೀವಿ. ಸರ್, ರಾಜ್ಯದ ಕಾನೂನು ಸುವ್ಯವಸ್ಥೆ ತಮಗೆ ಗೊತ್ತಿರೋ ರೀತಿಯೇ ದಿನೇ 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 ಹದಗೆಡ್ತಾ ಇದೆ. ಸಾಕಷ್ಟು ರೇಪ್ ಪ್ರಕರಣಗಳಾಗಿದ್ದಾವೆ. ನಿಮಗೆ ಗೊತ್ತಿದೆ, ರವೀಂದ್ರನಾಥ್ ಪ್ರಕರಣ ಆಯಿತು, ಇಡೀ ಪೊಲೀಸ್ ಇಲಾಖೆ ಬೀದಿಗೆ ಬಂತು. ಹಿಂದೆ ಎಂದೂ ಮಾಡಿದಂಥ ಚಳವಳಿಗಳು ಅವತ್ತು ಆದವು. ಯಾಕೆ ತಮ್ಮ ಗೃಹ ಸಚಿವರು ಅಸಮರ್ಥರೋ ಅಥವಾ ತಮ್ಮ ಸರ್ಕಾರದ ನಿರ್ಲಕ್ಷ್ಯನೋ? ಇದಕ್ಕೇನು ಕಾರಣ ಸರ್? ಇಲ್ಲ, ಇದು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತಕ್ಕಂಥದ್ದು ಅಪಪ್ರಚಾರ. ಕಾನೂನು ಸುವ್ಯವಸ್ಥೆ ಚೆನ್ನಾಗೇ ಇದೆ. ನೀವು ಕಾನೂನು ಸುವ್ಯವಸ್ಥೆ ಹಾಳಾಗಿದ್ದರೆ ಕರ್ನಾಟಕದಲ್ಲಿ ಒಂದೇ ಸಾರಿ
ಲೋಕಸಭಾ ಚುನಾವಣೆ ಮಾಡ್ತಿರ್ಲಿಲ್ಲ. 2 ಹಂತದಲ್ಲಿ 3 ಹಂತದಲ್ಲಿ ಚುನಾವಣೆ ಮಾಡೋರು. ಒಂದೇ ಹಂತದಲ್ಲಿ ಚುನಾವಣೆ ಮಾಡಬೇಕಾದ್ರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಅದರ ಅರ್ಥ. ಇದರಿಂದ ಕಾನೂನು ವ್ಯವಸ್ಥೆ ಹಾಳಾಗೋಗಿದೆ. ನಿಜ, ಇತ್ತೀಚೆಗೆ ಕೆಲವು ಅತ್ಯಾಚಾರಗಳು ದೌರ್ಜನ್ಯಗಳು ಆಗಿದ್ದಾವೆ. ಅತ್ಯಾಚಾರಗಳು ಎಲ್ಲ ಕಾಲದಲ್ಲೂ ನಡ್ಕೊ ಬಂದಿದ್ದಾವೆ. ಆದರೆ ಕಳೆದ ಒಂದು ವಾರದಲ್ಲಿ ಒಂದು 4-5 ಜಾಸ್ತಿ ರಿಪೋರ್ಟ್ ಆಗಿರ್ತಕ್ಕಂಥದ್ದು. ಆದರೆ ಎಲ್ಲ ಅತ್ಯಾಚಾರ ದೌರ್ಜನ್ಯ ನಡೆದಿರ್ತಕ್ಕಂಥ ಹೆಣ್ಮಕ್ಳ ಮೇಲೆ ಮಕ್ಕಳ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯಗಳಲ್ಲಿ ನಮ್ಮ ಸರ್ಕಾರ ಭಾಳ ಕಟ್ಟುನಿಟ್ಟಿನ ತೀರ್ಮಾನಗಳನ್ನು ಮಾಡಿದ್ದೇವೆ. ಕೇಸ್ ಹಾಕಿದ್ದೀವಿ, ಅಪರಾಧಿನ ಅರೆಸ್ಟ್ ಮಾಡಿದ್ವಿ. ಯಾವುದೋ ಒಂದು ಕೇಸ್ ಬಿಟ್ಟರೆ ಇನ್ನು ಬಾಕಿ ಕಡೆ ಎಲ್ಲ ಕಡೆ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಗೂಂಡಾಕ್ಟ್ ಕೂಡ ಬಳಸ್ತಾ ಇದ್ದೀವಿ. ಈಗ 6 ವರ್ಷದ ಮಗುನ ಮೇಲೆ ವಿಬ್ಗಯಾರ್ ಇನ್ಸ್ಟಿಟ್ಯೂಷನ್ನಲ್ಲಿ ಏನು ನಡೀತು ಅತ್ಯಾಚಾರ, ಶಾಲೆ ಅಧ್ಯಕ್ಷ ಕೂಡ ಸಂಸ್ಥಾಪಕ ಕೂಡ ಅರೆಸ್ಟ್ ಆಗಿದ್ದಾರೆ. ಮತ್ತು ಇವೆಲ್ಲ ಕಠಿಣವಾದ ಕ್ರಮಗಳಲ್ವಾ. ಆಮೇಲೆ ಒಬ್ಬ ರಫೀಕ್ ಅಂತ ಇನ್ಸ್ಪೆಕ್ಟ್ರು ಸರಿಯಾದ ರೀತಿಯಲ್ಲಿ FIR ಮಾಡಲಿಲ್ಲ ಅಂಥೇಳಿ 376 ನಮೂದು ಮಾಡಲಿಲ್ಲ FIRನಲ್ಲಿ ಅಂಥೇಳಿ ಅವನಿಗೆ ಸಸ್ಪೆಂಡ್ ಮಾಡಿ ಅವನ ಮೇಲೆ FIR ಹಾಕಿ 166A ಚಾರ್ಜ್ ಮಾಡಿ ಅವನ್ನ ಅರೆಸ್ಟ್ ಮಾಡಿ ಜಾಮೀನು ಮೇಲೆ ಬಿಡುಗಡೆ ಆಗಿದೆ. ಇನ್ನು ಎಲ್ಲಿ ನಾವು ಎಡವಿರತಕ್ಕಂಥದ್ದು? ಇದು ಸರ್ಕಾರ ಎಲ್ಲೂ ವಿಫಲ ಆಗಿಲ್ಲ. ಇವು ಕೆಲವು ನಡೆದಿದ್ದಾವೆ ನಿಜ. ಹಾಗಂತೇಳಿ ಕಾನೂನು ವ್ಯವಸ್ಥೆನೇ ಕುಸಿದು ಬಿದ್ದೋಗ್ಬಿಟ್ಟಿದೆ, ಸರ್ಕಾರ ವೈಫಲ್ಯ ಕಂಡಿದೆ ಅಂತ ಹೇಳ್ತಕ್ಕಂಥದ್ದು ಸರಿ ಇಲ್ಲ. ಅದು ಅಫ್ಕೋರ್ಸ್ ವಿರೋಧ ಪಕ್ಷ BJPಯವರು ಇದ್ರ ಲಾಭ ಪಡ್ಕೊಳ್ಳಲಿಕ್ಕೆ ಆ ಥರ ಪ್ರಚಾರ ಮಾಡ್ತಾ ಇದ್ದಾರೆ, ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ABVPಯವರು, RSSನವರು, BJPಯವರು ಎಲ್ಲ. ಸೊ ಇದರಲ್ಲಿ ಜನರನ್ನ ಭಾವನೆಗಳನ್ನು ಕೆರಳಿಸ್ಬೇಕು, ಇದರಿಂದ ರಾಜಕೀಯ ಲಾಭ ಪಡ್ಕೊಳ್ಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇದರಲ್ಲಿ BJPಯವರು ಯಶಸ್ವಿ ಆಗಲ್ಲ. ಅದಕ್ಕೆ ಜನರು ಈಗ ನೀವು ನೋಡಿರಬೇಕು, ಸಾರ್ವಜನಿಕರು BJPಯವರು ರಾಜಕೀಯ ಮಾಡೋದನ್ನು ನಿಲ್ಲಿಸಿ ಅಂತ ಹೇಳಿದ್ದಾರೆ. ಯಾವುದನ್ನೇ ಈ ಇಶ್ಯೂನ ಪೊಲಿಟಿಸೈಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಈಗ ಮಾಡ್ತಾ ಇರೋರು ಯಾರು? ABVP ಅವರು, BJP. ಸದನದಲ್ಲಿ ಚೆನ್ನಾಗಿ ಹೇಳಿದ್ರಿ, ನಿಮ್ಮಲ್ಲೇ ರೇಪಿಸ್ಟ್ ಶಾಸಕರು. ಈಗ ನಾನು ಅದನ್ನೇ ಯಾಕೆ ಹೇಳಿದೆ ಅಂದರೆ, ನಿಮಗೆ ನೈತಿಕ ಹಕ್ಕಿಲ್ಲ. ನೈತಿಕ ಹಕ್ಕಿರೋರು ಕೇಳಿದ್ರೆ ನಂಗೆ ಭಾಳ ಸಂತೋಷ ಆಗುತ್ತೆ. ನಿಮ್ಗೆ ಯಾವ ನೈತಿಕ ಹಕ್ಕಿದೆ? ಹಾಗಂತೇಳಿ ನಾನು ಅಪರಾಧಗಳನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗಲ್ಲ, ಅಪರಾಧಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದಿಲ್ಲ. ಯಾರೇ ಇಂಥ ಮಹಿಳೆಯರ ಮೇಲೆ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಲಿ, ಅವ್ರು ಯಾವುದೇ ಜಾತಿ ಸೇರಲಿ, ಪಂಥಕ್ಕೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಎಷ್ಟೇ ಅವರು ಪ್ರಭಾವಿಗಳಾಗಿರಲಿ, ಅವ್ರ ಮೇಲೆ ನಾವು ಕಠಿಣವಾದಂಥ ಕ್ರಮಗಳನ್ನು ತಗೋತೀವಿ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಈಗ ಇನ್ಸ್ಪೆಕ್ಟರ್ಗೆ ನಾವು ಕೇಸ್ ಹಾಕಿದ್ವು, ನಾವು ಅವನ್ನ ಅರೆಸ್ಟ್ ಮಾಡಿದ್ವು. ಈಗ ಆ ವಿಬ್ಗಯಾರ್ ಇನ್ಸ್ಟಿಟ್ಯೂಷನ್ನ ಚೇರ್ಮನ್ನೇ ಅರೆಸ್ಟ್ ಮಾಡಿದ್ದೀವಿ. ಸೊ ಎಲ್ಲೂ ಕೂಡ ನಾವು ವಿಫಲರಾಗಿದ್ದೇವೆ, ನಮ್ಮ ಇಲ್ಲಿ ಕಾನೂನು ವ್ಯವಸ್ಥೆ ಕೆಟ್ಟೋಗಿದೆ ಅಂತ ಹೇಳ್ತಕ್ಕಂಥದ್ದು ಅದು ರಾಜಕೀಯವಾಗಿ ನಮ್ಮ ವಿರೋಧಿಗಳು ಮಾಡ್ತಾ ಇರತಕ್ಕಂಥ ಅಪಪ್ರಚಾರವೇ ಹೊರತು ಇದರ ಸತ್ಯ ಇಲ್ಲ. ಸರ್, ಇನ್ನೊಂದು ಕಡೆ ಬಂದರೆ ಬೆಂಗಳೂರಿನ ಕಮಿಷನರ್ ಬದಲಾಯಿಸ್ತೀರಿ, ಜಂಟಿ ಪೊಲೀಸ್ ಆಯುಕ್ತರನ್ನ ಬದಲಾಯಿಸ್ತೀರಿ. ಅಂದರೆ ಎಲ್ಲೋ ಒಂದು ಕಡೆ ತಾವು ಅದನ್ನು ಸಮರ್ಥನೆ ಮಾಡ್ಕೊಂಡಂಗಲ್ವಾ ಸರ್? ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಅಧಿಕಾರಿಗಳ ಬದಲಾಯಿಸೋಣ ಅನ್ನೋದು ತಮ್ಮ ನಿಲುವಲ್ವಾ ಅಂತ? ಅಧಿಕಾರಿಗಳು ಬದಲಾವಣೆ ಮಾಡಿದ ತಕ್ಷಣವೇ ನಾವು ಒಪ್ಕೊಂಡಿದ್ದೀವಿ ಅಂತಲ್ಲ, ಇದು ಅಡ್ಮಿನಿಸ್ಟ್ರೇಟಿವ್ ಪ್ರಾಸೆಸ್. ಅವ್ರು ಹಿಂದೆ ಇದ್ದವರಿಗೆ 1 ವರ್ಷ ಆಗಿತ್ತು, ಒಂದು ಬದಲಾವಣೆ ಮಾಡಿದ್ದೀವಿ. ಹೊಸ ಕಮಿಷನರ್ ಬರಬೇಕು ಅಂತ. ಜೊತೆಗೆ ಈ MN ರೆಡ್ಡಿನ ಹಾಕಿದ್ದೀವಿ ಹೊಸದಾಗಿ. ಅವ್ರು ಲಾರ್ಡ್ ಆರ್ಡರ್ನಲ್ಲಿದ್ದರು, ಮತ್ತು ಈಸ್ ಎ ಸೀನಿಯರ್ ಮೋಸ್ಟ್. ಅದಕ್ಕೋಸ್ಕರ ಅವನ್ನ ಅಲ್ಲಿ ಕಮಿಷನರ್ ಮಾಡಿದ್ದೀವಿ. ಕಮಿಷನರ್ ಬದಲಾವಣೆ ಕೂಡ ಅಲ್ಲಿ ಒಂದು ಒಕ್ಕಲಿಗ ಅಭ್ಯರ್ಥಿನ ತರಬೇಕು ಅಂತ ತಾವು ಪ್ರಯತ್ನ ಮಾಡಿದ್ರಿ, ಅದು ಸಾಧ್ಯವಾಗಲಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಕಮಿಷನರ್ ಹುದ್ದೆಗೆ ಕಿಶೋರ್ ಚಂದ್ರನ್ ತರಬೇಕು ಅನ್ನೋದು ಭಾಳ ಪ್ರಯತ್ನ ಮಾಡಿದ್ರೆ, ಅದು ಮುಖ ಒಕ್ಕಲಿಗರನ್ನ ಸಮಾಧಾನ ಮಾಡಬೇಕು ಅನ್ನೋ ಪ್ರಯತ್ನ ಮಾಡಿದ್ರೆ ಅದು ಆಗಲಿಲ್ಲ.
ಇಲ್ಲ ಕಮಿಷನರು ನಾವು ಕಿಶೋರ್ ಚಂದ್ರ ಅವರಿಗೆ ಲಾ ಆ್ಯಂಡ್ ಆರ್ಡರ್ ಕೊಟ್ಟಿದ್ದೀವಿ. ಈ ADGP ಲಾ ಆ್ಯಂಡ್ ಆರ್ಡರ್ ಇದರಿಂದ ಭಾಳ ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದೀವಿ. ಇಡೀ ರಾಜ್ಯದ ಕಾನೂನನ್ನು ನೋಡ್ಕೊಳ್ತಕ್ಕಂಥದ್ದು, ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ತಕ್ಕಂಥದ್ದು. ADGP ಲಾ ಆ್ಯಂಡ್ ಆರ್ಡರ್ ಫಾರ್ ದಿ ಸ್ಟೇಟ್. ಸರ್, ಇನ್ನೊಂದು ಕಡೆ ಬಂದರೆ ತಮ್ಮ ಪಕ್ಷದ ಒಳಜಗಳ ಇನ್ನೂ ಇದೆಯಾ? ಒಳಜಗಳವೇ ಇಲ್ಲ, ಇದೆಯಾ ಹೆಂಗೆ ಹೇಳೋದು? ಯಾಕೆಂದರೆ ಪರಮೇಶ್ವರ್ ಅವರು ನಿಮ್ಗೆ ಗೊತ್ತು, ಇವತ್ತಿಂದ ಅಲ್ಲದು 1 ವರ್ಷ 3 ತಿಂಗಳಿಂದನೂ ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ತಾವಾದ ಕಡ್ಡ ಆಗಿದ್ದೀರಿ. ಮತ್ತು ಒಂದಷ್ಟು ಜನ ಕೆಲಸ ಮಾಡದೇ ಇರೋಂಥ ಸಚಿವರಿದ್ದರೂ ಕೂಡ ಅವ್ರನ್ನ ತಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಿ. ನಿನ್ನೆ ಕೂಡ 35 ಜನ ಶಾಸಕರನ್ನು ತಮ್ಮನ್ನು ಭೇಟಿ ಮಾಡಿದ್ದಾರೆ. ನಿಗಮ ಮಂಡಳಿ ಬೇರೆ ಬೇರೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಇದು ಕಾರ್ಯಕರ್ತರಿಗೆ ಅವಕಾಶ ಸಿಗ್ತಾ ಇಲ್ವಾ ಅಂತ? ನೋಡಿ, ನಿನ್ನೆ 30 ಜನ MLAಗಳು ಭೇಟಿ ಮಾಡಿದ್ದದು, ನಾವು ಕರೆದಿದ್ದದು, ಈ 3 ಕಡೆ ಉಪಚುನಾವಣೆ ನಡೀತಾ ಇದೆಯಲ್ಲ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಹಾಗಿದ್ರೆ ಎಲ್ಲ MLAಗಳಿಗೂ ಕರೀತಿದ್ದೆ, ಅವರಾಗಿದ್ದು ಭೇಟಿ ಮಾಡೋರು, ನಾವು ಕರೆದಿರೋದಲ್ಲ. ಅಷ್ಟು ಜನ 30 ಜನ ಬಂದು ಅವರು ನಾವು ಚುನಾವಣೆ ಹೇಗೆ ಮಾಡಬೇಕು ಏನು ಅಂತ ಚರ್ಚೆ ಮಾಡಲಿಕ್ಕೋಸ್ಕರ ಬಂದು ಸೇರಿದ್ದದು ನಿನ್ನೆ. ಅದರಿಂದ ನಮ್ಮ ಮೇಲೆ ಏನೋ MLAಗಳೆಲ್ಲ ಅಸಮಾಧಾನ ಇದೆ, ಅದಕ್ಕೋಸ್ಕರ ಎಲ್ಲ ಬಂದು ಭೇಟಿ ಮಾಡಿದ್ರು. ತಮ್ಮನ್ನ ಮಂತ್ರಿಮಂಡಲ ಬದಲಾಯಿಸೋ ಪ್ರಯತ್ನಗಳು ಕೂಡ ಪಕ್ಷದೊಳಗಡೆ ನಡೀತಾ ಇದೆ, ಈ ಥರದ್ದು ಚರ್ಚೆ ಇದೆ ಸರ್. ಅವೆಲ್ಲ ಗಾಳಿ ಸುದ್ದಿಗಳು. ಯಾರು ಆ ಪ್ರಯತ್ನ ಮಾಡಲ್ಲ. ನಾವೆಲ್ಲರೂ ಕೂಡ ನಮ್ಮ MLAಗಳು ನಾವೆಲ್ಲ ನಮ್ಮ ಸಂಬಂಧ ಚೆನ್ನಾಗಿದೆ. ಮಂತ್ರಿಮಂಡಲದ ಸದಸ್ಯರು ಕೂಡ ನಮ್ಮ ಜೊತೆಯಲ್ಲಿ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ದೇರ್ ಇಸ್ ಎ ಪರ್ಫೆಕ್ಟ್ ಕೋಆರ್ಡಿನೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಮಾಂಗ್ ದಿ ಕ್ಯಾಬಿನೆಟ್ ಮಿನಿಸ್ಟರ್ಸ್. ನಾವು ಒಂದು ಕೋಯೆಸಿವ್ ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅಂದರೆ ತಮ್ಮ ಅವಧಿಯಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಯಾರಿಗೂ ಬೇಡ, ನಾನೇ ನಿಭಾಯಿಸ್ತೀನಿ ಅನ್ನೋ ಇದೆ ಸರ್? ನಾನು ಬೇಡ ಅಂತ ಹೇಳೇ ಇಲ್ಲ. ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಡಿ. ನಾನೇ ಉಪಮುಖ್ಯಮಂತ್ರಿ ಆಗಿರಲಿಲ್ವಾ? 2 ಸಾರಿ ಉಪಮುಖ್ಯಮಂತ್ರಿ ಆಗಿದ್ದೆ. ಇನ್ನು ನಾನು ಅದನ್ನೆಲ್ಲ ವಿರೋಧ ಮಾಡ್ತಾ ಇಲ್ಲ. ಹೈಕಮಾಂಡ್ನವ್ರು ತೀರ್ಮಾನ ಮಾಡಲಿ ಏನು ಮಾಡ್ತಾರೆ ಅನ್ನೋದು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅವ್ರ ತೀರ್ಮಾನದಂತೆ ಹೋಗ್ಬೇಕಾಗುತ್ತೆ. ಹೈಕಮಾಂಡ್ನವರು ಬಿಟ್ಟಿದ್ದೀವಿ ಅಷ್ಟೇ. ಕೆಲಸ ಮಾಡದೇ ಇರೋಂಥ ಸಚಿವರನ್ನ ಏನು ಸಚಿವ ಸಂಪುಟದಲ್ಲಿ ನಿರ್ಲಕ್ಷ್ಯರಾಗಿದ್ದಾರೆ, ಕೆಲಸ ಮಾಡ್ತಾ ಇಲ್ಲ, ಅವ್ರ ಕೆಲಸ ನಿಮ್ಗೆ ತೃಪ್ತಿ ತರ್ತಾ ಇಲ್ಲ ಅಂತ ಸಚಿವರನ್ನ ಬದಲಾಯಿಸಿ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ತಮ್ಮ ಆಸೆ ಇತ್ತು ಅಂತ, ಅದು ಬೆಳವಣಿಗೆಗಳಿಂದ ನಡೀತಾ ನಿಜಾನ ಅಂತ? ಆ ಥರ ಚರ್ಚೆ ಎಲ್ಲೂ ಆಗಿಲ್ಲ. ಎಲ್ಲ ಮಿನಿಸ್ಟ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ನಿರೀಕ್ಷೆ. ಸರ್, ಇನ್ನೊಂದು ಕಡೆ ಸ್ಪೀಕರ್ ಅವರಿಗೆ ತಾವು ಸಚಿವರನ್ನಂಗೆ ಮಾಡಿ ಆ ಸ್ಥಾನಕ್ಕೆ ಬೇರೆಯವ್ರನ್ನ ತಂದು ಕೂರಿಸೋ ಪ್ರಯತ್ನ ನಡೀತಾ ಇದೆ ಅನ್ನೋ ಮಾತು ಕೂಡ ಇದೆ. ಇದು ನಿಜಾನ ಅಂತ? ಈ ಥರದ್ದು ಯಾವುದೇ ಪ್ರಸ್ತಾವಗಳು ನಮ್ಮ ಮುಂದೆ ಇಲ್ಲ, ಹೈಕಮಾಂಡ್ ಮುಂದೆನೂ ಇಲ್ಲ. ಸರ್, ಚಿಕ್ಕದೊಂದು ಬ್ರೇಕ್ ತಗೋಣ, ಮತ್ತೆ ಮುಂದುವರಿಸೋಣ. ಬ್ರೇಕ್ ನಂತರ ಮತ್ತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಮ್ಮ ಬಗ್ಗೆ ಭಾಳ ನ್ಯಾಷನಲ್ ಲೆವೆಲ್ ಚರ್ಚೆ ಆಗಿದ್ದು ತಾವು ಸದನದಲ್ಲಿ ನಿದ್ದೆ ಮಾಡ್ತೀರಿ ಅಂತ. ತಾವು ಒಬ್ಬರೇ ಅಲ್ಲ, ಸಾಕಷ್ಟು ಜನ ನಾಯಕರುಗಳು ಮಾಡ್ತಾ ಇದ್ದಾರೆ. ಇಂಥ ಅತ್ಯಾಚಾರದಂಥ ಗಂಭೀರ ಪ್ರಕರಣ ಸದನ ಚರ್ಚೆ ಆಗ್ಬೇಕಾದ್ರೆ ತಾವು ನಿದ್ದೆ ಮಾಡ್ತಾ ಇದ್ರಿ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು, ತಮಗೂ ಗೊತ್ತಿದೆ. ಇದು ಏನು ಕಾರಣ ಸರ್? ನೋಡಿ, ನಾನು ಸದನದಲ್ಲಿ ಅತ್ಯಾಚಾರ ದೌರ್ಜನ್ಯಗಳ ಚರ್ಚೆ ನಡೆಯುವಾಗ ನಿದ್ದೆ ಮಾಡಿಲ್ಲ. ನಿದ್ದೆ ಮಾಡಿರ್ಬೋದು, ಹಿಂದೆ ಯಾವುದೋ ಸಂದರ್ಭದಲ್ಲಿ ನಿದ್ದೆ ಬಂದಿರ್ಬೋದು. ಆದರೆ ಈ ಪ್ರಕರಣಗಳ ಚರ್ಚೆ ಆಗುವಾಗ ನಿದ್ದೆ ಮಾಡಿಲ್ಲ. ಅದು ಬೇಕು ಅಂತ ಕೆಲವರು ಸಿದ್ದರಾಮಯ್ಯ ಯಾವಾಗಲೂ ನಿದ್ದೆ ಮಾಡ್ತಾರೆ ಅಂತಕ್ಕಂಥ ಒಂದು ಅಪಪ್ರಚಾರ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಭಾಳ ದೊಡ್ಡ ಚರ್ಚೆಯಾಗಿ ನಡೀತಾ ಇದೆ. ನನಗೆ ಒಂದು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂತ ಪ್ರಾಬ್ಲಮ್ ಇದೆ. ಅದರಿಂದ ಒಂದೊಂದು ಸಾರಿ ನಂಗೆ ಗೊತ್ತಿದ್ದ ರೀತಿಯಲ್ಲಿ ಇದಾಗುತ್ತೆ. ಬಟ್ ಈ ದೌರ್ಜನ್ಯ ಅತ್ಯಾಚಾರ ಚರ್ಚೆ ನಡೆಯುವಾಗ ನಿದ್ದೆ ಮಾಡಿಲ್ಲ. ಬಟ್ ಆ ಥರ ನಿದ್ದೆ ಮಾಡ್ತಿದ್ದಾಗ ಕೂಡ ತಮಗೆಲ್ಲ ಗಮನ ಇರುತ್ತೆ ಅನ್ನೋದು ಕೂಡ ಮಾತಿದೆ. ಆ ಕಾಯ ಇದ್ದಿದ್ದಾಗ ಹಾಗೇನು ಆ ಥರ ಭಾಳ ಡೀಪ್ ಸ್ಲೀಪ್ ಕೊಟ್ಟೋಗ್ಬಿಟ್ಟಿರೋದಿಲ್ಲ. ನಮ್ಮಲ್ಲಿ ಒಂದು ಸ್ವಲ್ಪ ತೂಕಡಿಕೆ ಬರ್ತದಲ್ಲ, ಆ ಥರ ಏನಾಗಿರ್ಬೇಕು. ಸರ್, ಎಲ್ಲೋ ಒಂದು ಕಡೆ ತಾವು ಒಕ್ಕಲಿಗ ಮತ್ತು ಬ್ರಾಹ್ಮಣ ವಿರೋಧಿಗಳು, ಮೇಲ್ಜಾತಿಗಳ ವಿರೋಧಿಗಳು, ಅಹಿಂದ ಅಂಶಗಳನ್ನ ಮಾತ್ರ ಪಾಲಿಸ್ತೀರಿ, ಈ ಥರದೊಂದು ವಾದ ತಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದು ಅಪಪ್ರಚಾರನೋ ಅಥವಾ ನಿಜಾನೋ ಅಂತ?
ಅದು ನಮ್ಮ ರಾಜಕೀಯ ವಿರೋಧಿಗಳು ಮಾಡ್ತಕ್ಕಂಥ ದೊಡ್ಡ ಅಪಪ್ರಚಾರ. ಮತ್ತು ಯಾರು ಈ ಥರದ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವರು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು. ನಮ್ಮ ಸಂವಿಧಾನ ಏನು ಹೇಳ್ತದೆ? ಎಲ್ರಿಗೂ ಸಮಾನವಾದಂಥ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥ ಸಂವಿಧಾನ ಹೇಳ್ತದೆ. ಒಂದು ಸರ್ಕಾರ ಸಂವಿಧಾನದ ರೀತಿ ನಡ್ಕೋಬೇಕಲ್ಲ. ಹಾಗಾಗಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಶತಶತಮಾನಗಳಿಂದ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು. ಅವರಿಗೆ ವಿಶೇಷವಾದಂಥ ಸವಲತ್ತುಗಳು ಕೊಡೋದ್ರ ಮೂಲಕ, ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಮಾಡೋದ್ರ ಮೂಲಕ ಅವ್ರನ್ನೂ ಕೂಡ ಮುಖ್ಯವಾಹಿನಿಗೆ ತರಬೇಕು. ಇದ್ರ ಬಗ್ಗೆ ನಾವು ಕಾರ್ಯಕ್ರಮಗಳು ಹಾಕೊಂಡಾಗ, ಇದನ್ನು ಹೆಚ್ಚು ಮಾತಾಡಿದಾಗ ನಮ್ಮ ರಾಜಕೀಯ ವಿರೋಧಿಗಳು ಸಿದ್ದರಾಮಯ್ಯನವರು ಬರೀ ಅಹಿಂದ ಪರವಾಗಿದ್ದಾರೆ, ಮೇಲ್ವರ್ಗದವ್ರಿಗೆ ವಿರುದ್ಧ ಇದ್ದಾರೆ. ನಾನು ಯಾವ ಮೇಲ್ಜಾತಿಯವರಾಗಲಿ, ಬ್ರಾಹ್ಮಣರಿರ್ಬೋದು, ವೀರಶೈವರು ಇರ್ಬೋದು, ಒಕ್ಕಲಿಗರಿರ್ಬೋದು, ಜೈನರಿರ್ಬೋದು, ಯಾರೇ ಆಗಲಿ ಯಾವ ಜಾತಿಗೂ ಕೂಡ ವಿರುದ್ಧ ಅಲ್ಲ. ನಾನು ಐ ಬಿಲೀವ್ ಇನ್ ಸೆಕ್ಯುಲರಿಸಮ್. ಐ ಆಮ್ ಕಮಿಟೆಡ್ ಟು ಸೆಕ್ಯುಲರಿಸಮ್. ನಮ್ಮದು ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು. ಇನ್ಕ್ಲೂಸಿವ್ ಗ್ರೋತ್ ಅಂತ ಏನು ಕರಿತೀವಿ. ಈಗ ಬೇರೆ ಜಾತಿಯಿಂದ ಬೇರೆ ಮೇಲ್ಜಾತಿಗಳಲ್ಲೂ ಕೂಡ ಬಡವರಿದ್ದಾರೆ, ಅವ್ರಿಗೂ ನ್ಯಾಯ ಸಿಗಬೇಕು. ಎಲ್ಲರೂ ಒಂದು ಜಾತಿನಲ್ಲಿ ಎಲ್ಲರೂ ಶ್ರೀಮಂತರುಗಳಲ್ಲ. ಸೊ ಹಾಗಾಗಿ ಬ್ರಾಹ್ಮಣರಲ್ಲೂ ಬಡವರಿದ್ದಾರೆ, ವೀರಶೈವರಲ್ಲೂ ಬಡವರಿದ್ದಾರೆ, ಒಕ್ಕಲಿಗರಲ್ಲೂ ಬಡವರಿದ್ದಾರೆ, ಜೈನರಲ್ಲೂ ಬಡವರಿದ್ದಾರೆ. ಬಡವರು ಯಾವುದೇ ಜಾತಿಯವರಾಗಿರಲಿ, ಆ ಬಡವರಿಗೆ ನ್ಯಾಯ ಕೊಡಬೇಕು, ಅವ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅಂತಕ್ಕಂಥದ್ದು ನಮ್ಮ ಕಳಕಳಿ ಮತ್ತು ನಮ್ಮ ಉದ್ದೇಶ. ಅವಕಾಶಗಳು ಕೂಡ ಎಲ್ಲ ವರ್ಗದವರಿಗೂ ಕೊಡ್ತಾ ಬಂದಿದೆ, ಎಲ್ರಿಗೂ ಕೊಡಬೇಕು. ಸೊ ನಮ್ಮ ಬಜೆಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಎಲ್ಲ ವರ್ಗದ ಜನರಿಗೂ. ಈಗ ನಾವು ಅಕ್ಕಿ ಕೊಡ್ತೀವಿ, 3 ರೂಪಾಯಿಗೆ 1 kg ಅಕ್ಕಿ. ಬರೀ ಅಹಿಂದ ಜನರಿಗೆ ಸಿಗುತ್ತದು? ಬೇರೆ ಜಾತಿ ಬಡವ್ರಿಗೂ ಸಿಗುತ್ತದೆ. ಯಾರ್ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇರ್ತಕ್ಕಂಥ ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಸಿಗುತ್ತೆ, ಅವ್ರು ಯಾವುದೇ ಜಾತಿಯವರಾದರೂ ಕೂಡ. ತಾವೆಲ್ಲೋ ಒಂದ್ ಕಡೆ ಶಾದಿ ಭಾಗ್ಯ ಅಂತ ಯೋಜನೆ ಮಾಡೋದಕ್ಕೆ ಹೋಗಿ ಈ ಥರದ್ದೆಲ್ಲ ಶಾದಿ ಭಾಗ್ಯ ಅಂತಕ್ಕಂಥದ್ದು, ಈಗ ಅಲ್ಪಸಂಖ್ಯಾತರಿಗೆ ನಾವು ಹಣ ಇಟ್ಟಿದ್ದೀವಿ, ಅವ್ರಿಗೊಂದು ಹೊಸ ಕಾರ್ಯಕ್ರಮ ಮಾಡ್ತೀವಿ ಹಣದಿಂದ. ಏನು ವಾಟ್ ಈಸ್ ರಾಂಗ್ ಇನ್ ದಟ್? ಅಲ್ಪಸಂಖ್ಯಾತ ವಿಭಾಗ ಒಂದು ಇಲಾಖೆ ಇದೆ, ಅವ್ರಿಗೆ ಈ ವರ್ಷ ನಾವು 800 ಕೋಟಿ ಇಟ್ಟಿದ್ದೀವಿ. ಆ 800 ಕೋಟಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರೆ ವಾಟ್ ಈಸ್ ರಾಂಗ್ ಇನ್ ದಟ್? ಅದನ್ನು ರಾಜಕೀಯಕ್ಕೋಸ್ಕರವಾಗಿ ಮುಸ್ಲಿಮರಿಗೆ ಮಾತ್ರ ಶಾದಿ ಭಾಗ್ಯ ಕಾರ್ಯಕ್ರಮ ಮಾಡಿದ್ದಾರೆ, ಬೇರೆಯವರು ಮಾಡ್ತಾ ಇಲ್ಲ ಅಂತ ಈ ಥರ ಅಪಪ್ರಚಾರ ಮಾಡ್ತಾರೆ. ಇನ್ನೊಂದು ಕಡೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರವಾಸ ಏರ್ಪಡಿಸ್ತೀನಿ ಅಂತಂದ್ರಿ. ಒಂದು ಶಾಲೆಯಲ್ಲಿ ಎಲ್ಲ ಜಾತಿ ಮಕ್ಕಳು ಕೂಡ ಇರ್ತಾರೆ, ಅದು ಹಾಗಂತ ಅಂದರೆ ಇದು ಒಂದು ಕಾರ್ಯಕ್ರಮ. ಹಿಂದುಳಿದ ಜಾತಿಯವರಿಗೆ, ಅಲ್ಪಸಂಖ್ಯಾತರಿಗೆ, ಪರಿಶಿಷ್ಟ ಜಾತಿಯವರಿಗೆ ಇವರಿಗೆಲ್ಲ ಒಂದು ಕಾರ್ಯಕ್ರಮ ಇದೆ. ಈಗ ಶ್ರೀಮಂತರು ಅನೇಕ ಕಡೆಗಳಿಗೆ ಹೋಗಿದ್ದು ಬರ್ತಾರೆ. ಈ ದೇಶದ ಇತಿಹಾಸ, ನಮ್ಮ ಸಾಮಾಜಿಕ ವ್ಯವಸ್ಥೆ, ನಮ್ಮಲ್ಲಿರ್ತಕ್ಕಂಥ ಕಲ್ಚರ್, ಸಂಸ್ಕೃತಿ, ಶಿಲ್ಪಕಲೆಗಳು, ಈ ಥರದವೆಲ್ಲ ನೋಡಬೇಕಲ್ಲ. ಇದು ನೋಡಲಿಕ್ಕೆ ಎಲ್ರಿಗೂ ಅವಕಾಶ ಸಿಕ್ಕಲ್ಲ ಪಾಪ. ಅನೇಕ ಜನ ಬಡವರಿಗೆ ಹೋಗೋಕ್ಕಾಗಲ್ಲ, ಪ್ರವಾಸ ಮಾಡೋಕ್ಕಾಗಲ್ಲ, ಮನೆಯಲ್ಲಿ ಭಾಳ ಆರ್ಥಿಕವಾಗಿ ಮುಗ್ಗಟ್ಟಿರ್ತದೆ. ಅದಕ್ಕೆ ಸರ್ಕಾರನೇ ಅವರಿಗೆ ಆ ಖರ್ಚನ್ನು ಭರಿಸಿ ಅವರು ಕೂಡ ರಾಜ್ಯ ಸುತ್ತಾಡಲಿ, ರಾಜ್ಯದ ಬಗ್ಗೆ ತಿಳ್ಕೊಳ್ಳಿ, ರಾಜ್ಯದ ಇತಿಹಾಸ ತಿಳ್ಕೊಳ್ಳಿ, ರಾಜ್ಯದ ಕಲೆ, ಸಂಸ್ಕೃತಿ, ಸಂಗೀತ ಇವೆಲ್ಲನೂ ಕೂಡ ತಿಳ್ಕೋಬೇಕು. ಮತ್ತು ಆರ್ಥಿಕ ಸಾಮಾಜಿಕ ಪ್ರಗತಿಗಳು ಏನೇನಾಗಿದೆ ಇವೆಲ್ಲ ಗೊತ್ತಾಗಬೇಕಲ್ಲ. ಸೊ ಇದಕ್ಕೋಸ್ಕರವಾಗಿ ಮಾಡಿದ್ದೀವಿ ಹೊರತು ಅದನ್ನು ಇಲ್ಲ ಈ ಜಾತಿಯವರು ಮಾತ್ರ ಮಾಡ್ತೀವಿ ಅಂತ ಅಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಡಿವೈಡ್ ಅಂಡ್ ರೂಲ್ ಅಂತ ಮಾಡ್ತಾ ಇಲ್ಲ, ಎಲ್ರಿಗೂ ಡಿವೈಡ್ ಅಂಡ್ ರೂಲು ಇಲ್ಲ, ಡಿಸ್ಕ್ರಿಮಿನೇಷನ್ನು ಇಲ್ಲ. ಸರ್, ಇನ್ನೊಂದು ಕಡೆ KPCC ಅಧ್ಯಕ್ಷ ಸ್ಥಾನಕ್ಕೆ ತಾವು ಭಾಳ ಲಾಬಿ ನಡೀತಾ ಇದೆ ಈಗ. ಅಂದರೆ ಬದಲಾವಣೆ ಆದರೆ ಒಂದು ಮೇಲ್ವರ್ಗದ ಜನರಿಗೆ ಅದು ಅವಕಾಶ ಕೊಟ್ಟು ತಮ್ಮ ಮೇಲೇನಿದೆ ಬರೀ ಅಹಿಂದ ಅಂತಾರೆ ಅನ್ನೋದನ್ನ ಕಳಂಕ ತೆಗಿಬೇಕು ಅನ್ನೋ ನಿಟ್ಟಿನಲ್ಲಿದ್ದಾರೆ ಅಂತೇಳಿ, ಇದು ನಿಜಾನ ಸರ್? KPCC ಅಧ್ಯಕ್ಷ ಸ್ಥಾನ ಇನ್ನೂ ಖಾಲಿನೇ ಆಗಿಲ್ಲ. ಖಾಲಿ ಆಗದೇನೆ ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ.
ನನಗೆ ಗೊತ್ತಿರೋ ಮಟ್ಟಿಗೆ ಆ ಥರ ಚರ್ಚೆ ನನ್ನ ಹತ್ರ ಎಲ್ಲೂ ಬಂದಿಲ್ಲ. ಹೈಕಮಾಂಡ್ನವರು ಕೂಡ ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಸರ್, ತಾವು ಹಿಂದಿದ್ದಂಥ ಪಕ್ಷದದ್ದೇ ಒಂದು ದೊಡ್ಡ ವಿವಾದ ನೈಸ್ ಹಗರಣ. ಸದನ ಸಮಿತಿ ಕೂಡ ರಚನೆ ಆಗಿದೆ ಈಗ. ತಾವು ಎಷ್ಟರ ಮಟ್ಟಿಗೆ ಅದನ್ನು ಸದನ ಸಮಿತಿ ವರದಿನ ನೀವು ಕೊಡೋಂಥ ವರದಿನ ಇದು ಮಾಡ್ತೀರಿ? ನೈಸ್ ವಿವಾದಕ್ಕೆ ಯಾವ ರೀತಿ ತೆರೆ ಎಳಿತೀರಿ ಅಂತ ಸರ್? ಇದು ಒಂಥರ ವಿವಾದಾತ್ಮಕ ಆಗ್ಬಿಟ್ಟದೆ. ಅದಕ್ಕೆ ನೆನೆಲ್ಲ ಅಸೆಂಬ್ಲಿನಲ್ಲಿ ಚರ್ಚೆ ಆಗುವಾಗ ಕೆಲವು ಸದಸ್ಯರುಗಳು ಒಂದು ಸದನ ಸಮಿತಿ ಮಾಡಿ ಅಂತ ಹೇಳಿದ್ದಾರೆ. ನಾನು ಸದನ ಸಮಿತಿ ಮಾಡಲಿಕ್ಕೆ ಒಪ್ಕೊಂಡಿದ್ದೀವಿ. ಸರ್ಕಾರ ಸದನ ಸಮಿತಿಯವರು ಏನು ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟನ್ನು ಆಧರಿಸಿ ನಾವು ಮುಂದಿನ ಕ್ರಮ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತೀವಿ. ಇಲ್ಲೊಂದು ಕಡೆ ಹರಿಯುತ್ತೆ ಅಂತ ಅನ್ಸುತ್ತೆ ನಿಮಗೆ? ನೋಡೋಣ, ಅವ್ರು ವರದಿ ಕೊಡಲಿ. ನಾವು ಈಗಲೂ ವರದಿ ಕೊಡದೇನೆ ಏನು ಮಾತಾಡೋಕ್ಕಾಗಲ್ಲ. ಮುಖ್ಯಮಂತ್ರಿಗಳ ಜೊತೆ ಮತ್ತಷ್ಟು ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ನಂತರ. ಬ್ರೇಕ್ ನಂತರ ಮತ್ತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಮ್ಮ ಮುಂದಿನ ಸವಾಲುಗಳು, ಯೋಜನೆಗಳು ಯಾವ ರೀತಿ ಇದೆ ಸರ್? ರಾಜ್ಯ ಜನರಿಗೆ ಏನೇನು ಯೋಜನೆಗಳನ್ನು ತರಬೇಕು ಅಂತ ಕನ್ಸ್ಕೊಂಡಿದ್ದೀರಿ ಸರ್? ಫಸ್ಟ್ ಆಫ್ ಆಲ್, ರಾಜ್ಯದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಇರಬೇಕು. ಯಾವುದೇ ಕೋಮುಗಲಭೆಗಳು ಆಗಬಾರ್ದು. ಇಂಥ ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು ನಿಲ್ಲಬೇಕು. ಇದನ್ನು ತಡೆಗಟ್ಟಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಯಾಕಂದರೆ ಈಗ ಭಾರತೀಯ ಜನತಾ ಪಕ್ಷದವರು ಏನೋ ಒಂದು ದೊಡ್ಡ ಗುಲ್ಲೆ ಬಸ್ಬಿಟ್ಟಿದ್ದಾರೆ. ಕಾನೂನು ವ್ಯವಸ್ಥೆ ಹೋಗ್ಬಿಟ್ಟದೆ. ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಅತ್ಯಾಚಾರಗಳು ಭಾಳಷ್ಟು ನಡೀತಾ ಇದ್ದಾವೆ ಅಂತೇಳಿ ಆ ರೀತಿ ಒಂದು ಗುಲ್ಲೆಬ್ಬಿಸಿದ್ದಾರೆ. ಅದಕ್ಕೆ ನಾನು ಜನರಲ್ಲಿ ಮನವಿ ಮಾಡ್ತೇನೆ, ಇದರಿಂದ ತಾವ್ಯಾರೂ ಕೂಡ ವಿಚಲಿತರಾಗಬೇಕಾದಂಥ ಅಗತ್ಯ ಇಲ್ಲ. ನೀವು ಯಾರು ಕೂಡ ಆತಂಕಕ್ಕೊಳಗಾಗಬಾರದು. ನಮ್ಮ ಸರ್ಕಾರ ಈ ರಾಜ್ಯದ ಎಲ್ಲ ಜನ ಕೂಡ ನಾವು ರಕ್ಷಣೆ ಕೊಡ್ತೀವಿ. ಯಾರು ಈ ಥರ ಮಹಿಳೆಯರ ಮೇಲೆ ಅಮಾನುಷವಾಗಿ, ಅನಾಗರಿಕವಾಗಿ ವರ್ತಿಸ್ತಾರೆ, ಇವ್ರ ಮೇಲೆ ಕಠಿಣವಾದಂಥ ಕ್ರಮಗಳನ್ನು ತಗೊಳ್ತೇವೆ. ನಾವು ಈ ದೌರ್ಜನ್ಯಗಳು ಮಹಿಳೆಯರ ಮೇಲೆ ತಡೆಯಲಿಕ್ಕೆಲ್ಲ ಪ್ರಯತ್ನ ಮಾಡ್ತಿದ್ವಿ. ನಾವು ಅದಕ್ಕೋಸ್ಕರನೇ 10 ಸ್ಪೆಷಲ್ ಕೋರ್ಟ್ಗಳನ್ನು ಮಾಡಿದ್ದೀವಿ. ಅವೆಲ್ಲ ಕೆಲಸ ಮಾಡ್ತಾ ಇದ್ದಾವೆ. ಅದರಲ್ಲಿ 4 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಬೇಕು ಅಂತ ಮಾಡಿದ್ದೀವಿ. 10 ಕೋರ್ಟ್ಗಳು ಮಹಿಳೆಯರಿಗೋಸ್ಕರನೇ ಈ ವರ್ಷ ಬಜೆಟ್ನಲ್ಲಿ ಎಲ್ಲ ಮಾಡಿರ್ತಕ್ಕಂಥದ್ದು. 4 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು. ಅದಕ್ಕೆ ರಾಜ್ಯದ ಮುಖ್ಯ ನ್ಯಾಯಾಧೀಶರನ್ನು ಕೇಳ್ಕೊಂಡಿದ್ದೀವಿ. 4 ಜನ ಜಡ್ಜಸ್ಗಳು ಕೊಡಬೇಕು ಅಂತ ಕೂಡ ಕೇಳ್ಕೊಂಡಿದ್ದೀವಿ. ಆಮೇಲೆ ನಾಣಯ್ಯನವರ ಅಧ್ಯಕ್ಷತೆಯಲ್ಲಿ ಒಂದು ಉನ್ನತ ಸಮಿತಿ ಸಭೆ ಮಾಡಿ ಅದರಲ್ಲಿ MLAಗಳು, MLCಗಳು ಮೆಂಬರ್ ಇರ್ತಾರೆ, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿರ್ತಾರೆ, ಮಹಿಳಾ ಸಂಘಟನೆಗಳ ಪ್ರತಿನಿಧಿಗಳಿರ್ತಾರೆ. ಇವರೆಲ್ಲರೂ ಕೂಡ ಹೇಗೆ ಈ ಹೆಣ್ಮಕ್ಳ ಮೇಲೆ ಈ ದೌರ್ಜನ್ಯಗಳು ನಡೀತಾ ಇದ್ದಾವೆ, ಮಕ್ಕಳ ಮೇಲೆ ನಡೀತಾ ಇದ್ದಾವೆ, ಇದನ್ನು ತಡೆಗಟ್ಟೋದು ಹೆಂಗೆ ಮತ್ತು ಅವ್ರಿಗೆ ಶಿಕ್ಷೆ ಮಾಡೋದು ಹೆಂಗೆ ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಒಂದು ವರದಿ ಕೊಡಲಿ ಅಂತೇಳಿ ಒಂದು ಸಮಿತಿನೂ ಕೂಡ ಮಾಡ್ತೀವಿ. ಅದರಿಂದ ನಾವು ಇದನ್ನು ಭಾಳ ಗಂಭೀರವಾಗಿ ತಗೊಂಡಿದ್ದೀವಿ. ಇದು ತಡೆಗಟ್ಟತಕ್ಕಂಥದ್ದನ್ನು ಮಾಡೇ ಮಾಡ್ತೀವಿ. ಮತ್ತು ಯಾರು ತಪ್ಪಿತಸ್ಥರು ಇರ್ತಾರೆ, ಈ ದೌರ್ಜನ್ಯ ಮಾಡ್ತಾರೆ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಮುಲಾಜಿಲ್ದೇನೆ ಕಠಿಣ ಕ್ರಮಗಳು ತಗೋತೀವಿ. ಬೇರೆ ಬೇರೆ ಯೋಜನೆಗಳು ಸರ್ ರಾಜ್ಯ ಜನರಿಗೆ ಏನು? ಬೇರೆ ಈಗ ಯೋಜನೆಗಳು ನಾವು ಆಗಲೇ ನಮ್ಮ ಪ್ರಣಾಳಿಕೆ ಮೂಲಕ ಹೇಳಿದ್ದೀವಿ. ಪ್ರಣಾಳಿಕೆಯಲ್ಲಿ ಈಗಾಗಲೇ 190 ಭರವಸೆಗಳಲ್ಲಿ ಈಗಾಗಲೇ ಬಹುತೇಕ ಭರವಸೆಗಳನ್ನು ಈಡೇರಿಸಿದ್ದೀವಿ. ಇನ್ನೂ ಕೆಲವು ಭರವಸೆಗಳನ್ನು ಈಡೇರಿಸಬೇಕು. ರಾಜ್ಯದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಮಾಡಲಿಕ್ಕೆ ಮಾಡ್ತೀವಿ. ಬೆಂಗಳೂರು ನಗರದಲ್ಲಿ ಗಾರ್ಬೇಜ್ ಎಲ್ಲ ಅದರ ಸಮಸ್ಯೆಯನ್ನೆಲ್ಲ ಈಗ ಸಾಕಷ್ಟು ಬಗೆಹರಿಸಿದ್ದೀವಿ. ಪೂರ್ಣವಾಗಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಬೆಂಗಳೂರಿನಲ್ಲಿ ಜನಸಾಂದ್ರತೆ ಏನು ಜಾಸ್ತಿ ಆಗಿದೆ, ಜನರಿಗೆ ಪ್ರಯಾಣ ಮಾಡಲಿಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ, ಡಿಕಂಜೆಷನ್ ಮಾಡಲಿಕ್ಕೆ ಏನು ಮಾಡಬೇಕು, ಇವೆಲ್ಲನೂ ಕೂಡ ಮಾಡ್ತಕ್ಕಂಥದ್ದು. ಮತ್ತು ಬೆಂಗಳೂರು ಅದಕ್ಕೆ ಒಂದು ಹೊಸ ರೂಪ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ವಿಚಾರ ಮಾಡಿದೆ. ಯಾಕಂದರೆ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರಿತೀವಿ, ಬೆಂಗಳೂರು ನಾಲೆಡ್ಜ್ ಕ್ಯಾಪಿಟಲ್ ಅಂತ ಕರಿತೀವಿ, ಬೆಂಗಳೂರನ್ನು ಸೈನ್ಸ್ ಕ್ಯಾಪಿಟಲ್ ಅಂತ ಕರಿತೀವಿ.
ಬೆಂಗಳೂರು ಏರೋಸ್ಪೇಸ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಅದರಿಂದ ಬೆಂಗಳೂರಿಗೆ ಮೂಲಭೂತ ಸೌಕರ್ಯಗಳನ್ನು ಮಾಡಿ ಅದರ ಬೆಂಗಳೂರನ್ನು ಉನ್ನತ ದರ್ಜೆಗೆ ಏರಿಸ್ತಕ್ಕಂಥ ಪ್ರಯತ್ನಗಳೆಲ್ಲ ಮಾಡ್ತೀವಿ. ಮತ್ತು ಕರ್ನಾಟಕದಲ್ಲಿ ಎಲ್ಲರಿಗೂ ಆರೋಗ್ಯ ಸಿಗಬೇಕು, ಎಲ್ರಿಗೂ ಶಿಕ್ಷಣ ಸಿಗಬೇಕು, ಎಲ್ಲರಿಗೂ ಉದ್ಯೋಗ ಸಿಗಬೇಕು, ಎಲ್ರಿಗೂ ಊಟ ಸಿಗಬೇಕು, ಮತ್ತು ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಹಸಿವು ಮುಕ್ತ ರಾಜ್ಯ ಆಗಬೇಕು. ಕರ್ನಾಟಕ ಈ ಮಾಲ್ ನ್ಯೂಟ್ರಿಷನಿಂದ ಭಾಳ ಜನ ನರಳುತ್ತಾ ಇದ್ದಾರೆ. ಅದರಿಂದ ಅಪೌಷ್ಟಿಕಾಂಶದಿಂದ ಕೊರತೆಯಿಂದ ನರಳುತ್ತಾ ಇದ್ದಾರೆ. ಅದನ್ನು ಹೋಗಲಾಡಿಸಬೇಕಾದ್ರೆ ಮಾಡಬೇಕು. ಮತ್ತು ಎಲ್ರಿಗೂ ಶಿಕ್ಷಣ, ಎಲ್ಲರಿಗೂ ಆರೋಗ್ಯ ಅಂತಕ್ಕಂಥದ್ದು ನಮ್ಮ ಇದಿದೆ. ಅದನ್ನು ಮಾಡ್ತಕ್ಕಂಥದ್ದು ಮಾಡ್ತೀವಿ. ಸರ್, ಒಂದು ಕಡೆ ತಾವು ಇಷ್ಟೆಲ್ಲ ಯೋಜನೆ ಇಟ್ಕೊಂಡಿದ್ರೆ ಅಂಬರೀಷ್ ಇರ್ಬೋದು, ಶಾಮನು ಶಿವಶಂಕರ್ ಇರ್ಬೋದು, ಕಮನೂರ್ ಇಸ್ಲಾಂ ಇರ್ಬೋದು, ಇಂಥ ಸಚಿವರ ಕೆಲಸ ತಮಗೆ ತೃಪ್ತಿ ತಂದಿದೆಯಾ ಅಂತ? ಇಲ್ಲ, ಮಾಡ್ತಾ ಇದ್ದಾರೆ. ಈಗ ಕೆಲವರಿಗೆ ಸ್ವಲ್ಪ ಆರೋಗ್ಯದ ದೃಷ್ಟಿಯಿಂದ ಕೆಲವರು ನಮ್ಮ ನಿರೀಕ್ಷೆಗೆ ತಕ್ಕಂತೆ ಮಾಡದೇ ಇರ್ಬೋದು. ಆದರೆ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ. ಅಂಬರೀಷ್ ಇರ್ಬೋದು, ಶಿವಶಂಕರಪ್ಪ ಇರ್ಬೋದು, ಕಮರುಲ್ ಇಸ್ಲಾಂ ಇರ್ಬೋದು, ಎಲ್ಲ ಮಾಡ್ತಾರೆ. ನೋಡಲಿಕ್ಕೆ ಕಾಣದಂಗೆ, ಬಟ್ ಕೆಲಸ ಮಾಡ್ತಾರೆ. ಅವ್ರವ್ರ ಇಲಾಖೆನ ಅವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಸರ್, ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಬಗೆಹರಿತಾನೆ ಇಲ್ಲ. ಎಲ್ಲೋ ಒಂದು ಕಡೆ ಡಂಪಿಂಗ್ ಯಾರ್ಡ್ ಹಿಂದೆ ರಿಯಲ್ ಎಸ್ಟೇಟ್ ವ್ಯವಹಾರ ಇದೆ ಅಂತ ಸುದ್ದಿ ಇದೆ. ಅಲ್ಲಿ ಕೆಲವು ರಿಯಲ್ ಎಸ್ಟೇಟರು ಇದನ್ನು ಡಂಪಿಂಗ್ ಯಾರ್ಡ್ ತೆಗೆಸಬೇಕು ಅಂತ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಸ ಹಾಕೋದಕ್ಕೆ ಜಾಗನೇ ಇಲ್ಲ. ಈ ಬೃಹತ್ ಸಮಸ್ಯೆನ ಹೇಗೆ ಬಗೆಹರಿಸ್ತೀರಿ ಸರ್? ಈಗ ಕಸ ನಾವು ಮಂಡೂರಿನಲ್ಲಿ ಹೆಚ್ಚಾಗಿ ಕಸ ಹಾಕ್ತಾ ಇದ್ದದ್ದು. ಪ್ರತಿದಿನ ಬೆಂಗಳೂರಿನಲ್ಲಿ 4,500 ಟನ್ ಕಸ ಉತ್ಪಾದನೆ ಆಗ್ತದೆ. ಈಗ ಮಂಡೂರಿನ ಜನ ಅಲ್ಲಿ ಭಾಳ ವರ್ಷಗಳಿಂದ ಇಲ್ಲಿ ಹಾಕ್ಬಿಟ್ಟಿದ್ದೀರಿ. ವಾಸನೆ ಜಾಸ್ತಿ ಆಗಿದೆ, ಆರೋಗ್ಯ ಎಲ್ಲ ಕೆಟ್ಟೋಗ್ತಾ ಇದೆ, ಕುಡಿಯೋಕ್ಕೆ ನೀರಿಲ್ಲ ನಮ್ಮಲ್ಲಿ. ಅದರಿಂದ ಇದನ್ನು ನಿಲ್ಲಿಸಬೇಕು ಅಂತ ಅವರು ಕೂಡ ಚಳವಳಿ ಮಾಡ್ತಾರೆ. ಹಿಂದಿನ ಸರ್ಕಾರ ನಾವು 1 ವರ್ಷದಲ್ಲಿ ನಿಲ್ಲಿಸ್ತೀವಿ ಅಂತ ಹೇಳಿದರು, ಅವ್ರು ಮಾಡಲಿಲ್ಲ. ಈಗ ನಾವು ಡಿಸೆಂಬರ್ ಒಳಗಡೆ ಅಲ್ಲಿ ಕಸ ಹಾಕೋದನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ್ವಿ. ಈಗಾಗಲೇ ನಾವು ಕಸ ಸಂಸ್ಕರಣೆ ಮಾಡ್ತಕ್ಕಂಥ ಘಟಕಗಳನ್ನು ಹಾಕ್ತಾ ಇದ್ದೀವಿ. ದೊಡ್ಡಬಳ್ಳಾಪುರದಲ್ಲಿ ಒಂದು ಆಗಿದೆ, ಇನ್ನೊಂದು ದೊಡ್ಡಬಳ್ಳಾಪುರದ ಬೇರೆ ಭಾಗದಲ್ಲಿ ಇನ್ನೊಂದು ಪ್ರಾರಂಭ ಆಗ್ತಾ ಇದೆ. ಇದು ಬೆಂಗಳೂರಿನಲ್ಲಿ ಕೂಡ ಆಗ್ತಾ ಇದ್ದಾವೆ. ಜೊತೆಗೆ ಪರ್ಯಾಯವಾಗಿ ಇನ್ನೊಂದು ಜಾಗವನ್ನು ಕೂಡ ಹುಡುಕಿದ್ದೀವಿ ನಾವು. ಮಂಡೂರಿಗೆ ಬದಲಾಗಿ ಇನ್ನೊಂದು ಜಾಗನೂ ಕೂಡ ಹುಡುಕಿದ್ದೀವಿ. ರಾಮನಗರ ಹತ್ರ ಅಂತ ಒಂದು ಸುದ್ದಿ ಇದೆ. ಇಲ್ಲ, ಬೇರೆ ಇನ್ನೊಂದು ಜಾಗ ಹುಡುಕಿದ್ದೀವಿ. ಅಲ್ಲಿ ಇದು ಕಸ ಡಂಪ್ ಮಾಡ್ತಕ್ಕಂಥದ್ದು, ಅಲ್ಲಿ ಸಂಸ್ಕರಣಾ ಘಟಕ ಮಾಡ್ತಕ್ಕಂಥದ್ದು, ಇವೆಲ್ಲ ಕೂಡ ಮಾಡ್ತೀವಿ. ಹಾಗಾಗಿ ಈ ಗಾರ್ಬೇಜ್ ಇಶ್ಯೂ ಈಗ 6 ತಿಂಗಳಲ್ಲಿದ್ದಂಥ ಪರಿಸ್ಥಿತಿ ಈಗಿಲ್ಲ. ಸ್ವಲ್ಪ ಸುಧಾರಣೆ ಆಗಿದೆ ಮತ್ತು ಸಂಪೂರ್ಣವಾಗಿ ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ. ಇನ್ನು ಸಾಕಷ್ಟು ವಿಷಯಗಳ ಬಗ್ಗೆ ಮುಖ್ಯಮಂತ್ರಿಯೊಂದಿಗೆ ಮಾತನಾಡಬೇಕು. ಅದಕ್ಕೂ ಮೊದಲು ಚಿಕ್ಕದೊಂದು ಬ್ರೇಕ್. ಬ್ರೇಕ್ ನಂತರ ಮತ್ತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇನ್ನೊಂದು ಕಡೆ ಒತ್ತುವರಿ ಸಮಸ್ಯೆ. ಗ್ರಾಮಾಂತರ ಭಾಗಕ್ಕೆ ಹೋದರೆ ಅಲ್ಲಿ ಇನಾಮ್ ಭೂಮಿ ಇರ್ಬೋದು, ಬೇರೆ ಬೇರೆ ಒತ್ತುವರಿ ಪ್ರಕರಣಗಳನ್ನ ತೆರವುಗೊಳಿಸ್ತಾ ಹೈಕೋರ್ಟ್ ಆದೇಶ ಮಾಡಿದೆ. ಬೆಂಗಳೂರಲ್ಲಿ ಇನ್ನೊಂದು ಕಡೆ ಒತ್ತುವರಿನ ತೆರವುಗೊಳಿಸಕ್ಕೆ ಆಗ್ತಾ ಇಲ್ಲ. ಸಾಕಷ್ಟು ಕೆರೆಗಳು ಒತ್ತುವರಿ ಆಗಿದೆ, ಇದೆಲ್ಲ ಆಗಿದೆ. ಇದನ್ನು ತಾವು ಹೇಗೆ ಹ್ಯಾಂಡಲ್ ಮಾಡ್ತೀರಿ ಅಂತ? ಯಾರೇ ಒತ್ತುವರಿ ಮಾಡ್ಕೊಂಡಿರಲಿ, ಸರ್ಕಾರ ಜಮೀನು ಕೆರೆಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅವ್ರನ್ನ ತೆಗೆದಾಕೋದಲ್ಲಿಂದ ತೆರವುಗೊಳಿಸ್ತಕ್ಕಂಥದ್ದು, ಈ ಕೆಲಸ ನಾವು ಕಟ್ಟುನಿಟ್ಟಾಗಿ ಮಾಡ್ತೀವಿ. ಇವತ್ತಾನೆ ಉತ್ತರ ಕೊಡ್ತಾ ಇದ್ದ ಅಸೆಂಬ್ಲಿನಲ್ಲಿ. ಸರ್ಕಾರದ ಆಸ್ತಿಗಳನ್ನು ಯಾರೇ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕಾನೂನು ಬಾಹಿರವಾಗಿ, ಅವ್ರ ವಿರುದ್ಧ ಕಾನೂನು ಹೋರಾಟ ಮತ್ತು ಬೇರೆ ರೀತಿ ಹೋರಾಟ, ತೆಗೆದಾಕ್ತಕ್ಕಂಥ ಅವ್ರನ್ನ ಒತ್ತುವರಿ ಮಾಡಿರೋರನ್ನ ತೆರವುಗೊಳಿಸಿ ಅದನ್ನು ಸರ್ಕಾರ ತಗೊಳ್ತಕ್ಕಂಥದ್ದು, ಸರ್ಕಾರದ ಆಸ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಇವೆಲ್ಲನೂ ಕೂಡ ಮಾಡಲಿಕ್ಕೆ ಈಗಾಗಲೇ ಕ್ರಮಗಳು ತಗೊಂಡಿದ್ದೀವಿ. ಸರ್, ಗ್ರಾಮಾಂತರ ಭಾಗದಲ್ಲಿ 1 ಎಕರೆ 2 ಎಕರೆ ಒತ್ತುವರಿ ಮಾಡಿ ಅದರಲ್ಲೇ ಜೀವನ ಮಾಡೋಂಥ ಜನ ಇದ್ದಾರೆ. ಕಾಡೊಳಗಡೆ ಜನ ಜೀವನ ಮಾಡೋಂಥವ್ರು, ಸಣ್ಣ ಪುಟ್ಟ ಬಡವರು, ಅಂಥದ್ ಬಗ್ಗೆ ತಾವೊಂದು ಮಾನವೀಯ ದೃಷ್ಟಿಯಿಂದ ಏನಾದ್ರು ಮಾಡ್ತಿರೋ ಅಥವಾ ಕಾನೂನು ಪ್ರಕಾರ ಅವ್ರನ್ನೂ ಕೂಡ ತೆರವು ಮಾಡಿದ್ರೆ ಅವರ ನಾಳಿನ ಸ್ಥಿತಿಗತಿ ಇದ್ರ ಬಗ್ಗೆ ತಮ್ಮ ನಿಲುವೇನು ಸರ್? ಸರ್ಕಾರಿ ಜಮೀನುಗಳನ್ನು, ಸರ್ಕಾರದ ಆಸ್ತಿಗಳನ್ನು
ಯಾರೇ ಕಾನೂನನ್ನ ಉಲ್ಲಂಘನೆ ಮಾಡಿ ಅಥವಾ ಡಾಕ್ಯುಮೆಂಟ್ಗಳನ್ನ ಸೃಷ್ಟಿ ಮಾಡಿ ಅತಿಕ್ರಮಣ ಮಾಡ್ಕೊಂಡಿದ್ರೆ ಅಥವಾ ಅನಾಥರೈಸ್ಡಾಗಿ ಇದ್ದರೆ ಅವ್ರನ್ನ ಕಾನೂನು ರೀತಿ ಎವಿಕ್ಟ್ ಮಾಡಿಸ್ಲಿಕ್ಕೆ ಏನೇನು ಮಾಡಬೇಕು ಎಲ್ಲ ಕ್ರಮಗಳನ್ನು ಕೂಡ ಮುಲಾಜಿಲ್ಲದೆ ತಗೋತೀವಿ. ಯಾವುದೇ ಒತ್ತಡಕ್ಕೆ ಮತ್ತು ಪ್ರಭಾವಕ್ಕೆ ನಮ್ಮ ಸರ್ಕಾರ ಒಳಗಾಗಲ್ಲ ಅನ್ನೋದನ್ನು ಭಾಳ ಸ್ಪಷ್ಟಪಡಿಸ್ತೀವಿ. ಸರ್, ಇನ್ನೊಂದು ಕಡೆ BDA ಅರ್ಕಾವತಿ ಬಡಾವಣೆ ಸಮಸ್ಯೆ ಇನ್ನೂ ಮುಗಿದಿಲ್ಲ. ಅಲ್ಲಿ ರೈತರು ಮತ್ತು BDA ಮಧ್ಯೆ ಸಾಕಷ್ಟು ವಿವಾದ ನಡೀತಾ ಇದೆ. ಇದಕ್ಕೆ ತಮ್ಮ ನಿಲುವೇನು? ಅರ್ಕಾವತಿ ಬಡಾವಣೆ ಇನ್ನು ಯಾವಾಗ ಪೂರ್ತಿ ಆಗುತ್ತೆ, ಜನರಿಗೆ ಯಾವಾಗ ನಿವೇಶನಗಳು ಸಿಗುತ್ತೆ ಅಂತ ಭರವಸೆ ಇದೆ ಸರ್? ಈಗ ಅರ್ಕಾವತಿ ಬಡಾವಣೆ ಇರ್ಬೋದು, ಕೆಂಪೇಗೌಡ ಬಡಾವಣೆ ಇರ್ಬೋದು, ಇವೆಲ್ಲ ಬಡಾವಣೆಗಳನ್ನ ಕೂಡ ಈಗಾಗಲೇ ನಾವು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ಕೆಂಪೇಗೌಡ ಬಡಾವಣೆಯಲ್ಲಿ ಈಗಾಗಲೇ ಟೆಂಡರ್ ಕರೆದು ಲೇಔಟ್ಗಳೆಲ್ಲ ಮಾಡಲಿಕ್ಕೆ ಎಲ್ಲ ಮಾಡಿದ್ವಿ. ಇವೆಲ್ಲ ಪ್ರಾರಂಭ ಆಗ್ತಾ ಇದೆ. ಅಂದರೆ ಆದಷ್ಟು ಬೇಗ ಜನರಿಗೆ ನಿವೇಶನ ಸಿಗುತ್ತೆ. ಹೌದು, ನಿವೇಶನಗಳಾದಷ್ಟು ಜಾಗ್ರತೆ. ಯಾರು ಅರ್ಜಿ ಹಾಕೊಂಡಿದ್ದಾರೆ, ಆ ಪಾಪ ಯಾರು ನೀಡಿ ಪೀಪಲ್ ಇದ್ದಾರೆ, ಅವರಿಗೆ ಸೈಟ್ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ. ಸರ್, ರಾಜ್ಯದಲ್ಲಿ ನಡ್ತಾ ಇರ್ತಕ್ಕಂಥ ಮರಳು ದಂಧೆ ಬಗ್ಗೆ ತಮ್ಮ ನಿಲುವೇನು? ಯಾಕೆಂದರೆ ನಿಮಗೆ ಗೊತ್ತಿದೆ, ಕೆಲ ದಿನಗಳ ಹಿಂದೆ ಮೈಸೂರಲ್ಲಿ ಸಚಿವರೊಬ್ಬರ ಮಗನ ಹೆಸರೇ ಕೇಳಿಬಂತು ಈ ಪ್ರಕರಣದಲ್ಲಿ. ಮರಳು ದಂಧೆ ಮಾಡ್ತಾರೆ, ಲಾರಿ ಮಾಲೀಕರುಗಳಿಗೆ ತೊಂದರೆ ಕೊಡ್ತಾರೆ, ಈ ಥರದ್ದು. ತಾವು ಯಾವ ರೀತಿ ನಿರ್ಧಾರ ತಗೊಂತೀರಿ? ಸಚಿವರ ಮಗ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ನನ್ನ ಮಗನ ಹೆಸರನ್ನು ಪ್ರಸ್ತಾಪ ಮಾಡಿದರು. ನನ್ನ ಮಗನಿಗೂ ಅದಕ್ಕೂ ಸಂಬಂಧವೇ ಇಲ್ಲ. ಯಾರು ಇದನ್ನು ಅಪಪ್ರಚಾರ ಮಾಡ್ತಾ ಇರೋರು, ಯಾರಿಗೆ ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇದ್ರು, ಅವ್ರಿಗೆ ಈಗ ಮಾಡೋಕ್ಕಾಯ್ತಾ ಇಲ್ಲ, ಅವರು ಇದನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದನ್ನು ಹುಟ್ಟಾಕಿರ್ತಕ್ಕಂಥದ್ದು. ಈಗ ನಾವು ಮರಳೊಂದು ಹೊಸ ನೀತಿ ಮಾಡಿದ್ದೀವಿ. ಆ ಹೊಸ ನೀತಿ ಮಾಡಿದ ಮೇಲೆ ಈಗ ನಾವು ಆ ಮರಳು ಬ್ಲ್ಯಾಕ್ಗಳನ್ನ ಗುರ್ತು ಮಾಡಿ, ಅದು ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರು ಗುರ್ತು ಮಾಡ್ತಾರೆ, PWD ಅವರು ಅದಕ್ಕೆ ಪರ್ಮಿಟ್ ಕೊಡ್ತಾರೆ. ಈಗ ಅಕ್ರಮ ಮರಳುಗಾರಿಕೆ ನಡೀಬಾರದ ರೀತಿಯಲ್ಲಿ ಎಲ್ಲ ಕಡೆಗೂ ಕೂಡ ಸ್ಪಷ್ಟವಾದಂಥ ಇದನ್ನು ಸೂಚನೆಗಳನ್ನು ಕೊಟ್ಟಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಸಮಿತಿಗಳನ್ನು ಮಾಡಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ DC ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದೀವಿ. ತಾಲೂಕು ಮಟ್ಟದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಮಟ್ಟ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ. ಮತ್ತು ಅಲ್ಲಿ PWD ಅವರು, ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರು, ರೆವಿನ್ಯೂ ಅಧಿಕಾರಿಗಳು ಇವರೆಲ್ಲರೂ ಕೂಡ ಇರ್ತಾರೆ. ಅವರು ತಡೆಗಟ್ಟಬೇಕು. ಅದಕ್ಕೆ ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ಮಾಡ್ತಕ್ಕಂಥದ್ದು, ವೇಯಿಂಗ್ ಮಿಷಿನ್ಗಳನ್ನ ಹಾಕ್ತಕ್ಕಂಥದ್ದು, ರಾತ್ರಿ ಗಸ್ತನ್ನು ಮಾಡ್ತಕ್ಕಂಥದ್ದು, ಮತ್ತು ಕೇಸ್ ಹಾಕಲಿಕ್ಕೆ ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ. DCಗೆ, ಅಸಿಸ್ಟೆಂಟ್ ಕಮಿಷನರಿಗೆ ಕೇಸ್ ಹಾಕಲಿಕ್ಕೆ. ಅಗತ್ಯ ಬಿದ್ದರೆ ಗೂಂಡಾ ಆಕ್ಟನ್ನು ಕೂಡ ಉಪಯೋಗಿಸಿ ಅಂತ ಹೇಳಿದ್ದೀವಿ. ಅದರಿಂದ ನಾನು ಈಗ ಸಂಪೂರ್ಣ ನಿಂತೋಗ್ಬಿಟ್ಟಿದೆ ಅಂತ ಹೇಳಲ್ಲ, ಇನ್ನೂ ಸ್ವಲ್ಪ ನಡೀತಾ ಇದೆ. ಯಾಕಂದರೆ ಅದರಲ್ಲಿ ರುಚಿ ನೋಡಿರೋರು ಅಲ್ಲ. ನಾವು ಚಾಪೆ ಕೆಳಗಡೆ ಹೋದರೆ ಅವ್ರು ರಂಗೋಲೆ ಕೆಳಗಡೆ ಹೊರಟುಬಿಡ್ತಾರೆ. ಸೊ ಇವೆಲ್ಲ ಆಗ್ತಾ ಇದ್ದಾವೆ. ತಡೆಗಟ್ಟಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೂ ಬಿಗಿ ಕ್ರಮಗಳು ತಗೋತೀವಿ. ಇನ್ನು ತಮ್ಮ ಸಹೋದ್ಯೋಗಿಗಳು ಅತಿ ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಯಾವ್ಯಾವ ರೀತಿ ಅವರಿಗೆ ಸೂಚನೆಗಳನ್ನ ಕೊಡ್ತೀರಿ ಸರ್? ಎಲ್ರಿಗೂ ಹೇಳಿದ್ದೀವಿ, ಇನ್ನೂ ಹೆಚ್ಚು ಜನರ ಜೊತೆ ಸಂಬಂಧ ಇಟ್ಕೋಬೇಕು. ಕಚೇರಿಗಳಿಗೆ ಕನಿಷ್ಠ ವಾರದಲ್ಲಿ 2 ದಿನ ಇದ್ದೇ ಇರಬೇಕು. ಜನರನ್ನು ಭೇಟಿ ಮಾಡಬೇಕು, ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಅವ್ರ ಇಲಾಖೆ ಸಭೆಗಳನ್ನು ಮಾಡಬೇಕು. ಮತ್ತು ಇವೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಮತ್ತು ಅವ್ರ ಜಿಲ್ಲೆಗೆ ಹೋದಾಗ ಆಸ್ ಎ ಜಿಲ್ಲಾ ಮಂತ್ರಿ ಇನ್ಸ್ಪೆಕ್ಷನ್, ಸರ್ಪ್ರೈಸ್ ವಿಸಿಟ್ಗಳು ಮಾಡಬೇಕು, ಇನ್ಸ್ಪೆಕ್ಷನ್ಗಳು ಮಾಡಬೇಕು, ರಿವ್ಯೂ ಮೀಟಿಂಗ್ಗಳು ಮಾಡಬೇಕು, ತಾಲೂಕಾ ಕಚೇರಿಗಳಿಗೆ ಹೋಗಬೇಕು, ನೋಡಬೇಕು ಅಲ್ಲಿ ತಹಸೀಲ್ದಾರ್ ಏನು ಮಾಡ್ತಾ ಇದ್ದಾರೆ, EO ಏನು ಮಾಡ್ತಾ ಇದ್ದಾರೆ, ಇಂಜಿನಿಯರ್ಗಳು ಏನು ಮಾಡ್ತಾ ಇದ್ದಾರೆ, ಇವೆಲ್ಲನೂ ಕೂಡ ಮಾಡಬೇಕು. ಮತ್ತು 3 ತಿಂಗಳಿಗೊಮ್ಮೆ ಸಾರಿ ಕಡ್ಡಾಯವಾಗಿ ರಿವ್ಯೂ ಮೀಟಿಂಗ್ಗಳನ್ನ ಮಾಡಬೇಕು, ಪರಿಶೀಲನಾ ಸಭೆಗಳನ್ನು ಮಾಡಬೇಕು ಅಂತೇಳಿ ಎಲ್ರಿಗೂ ಸೂಚನೆಗಳೆಲ್ಲ ಹೋಗಿದೆ. ವರ್ಗಾವಣೆ ವಿಷಯದಲ್ಲಿ ಸರ್, ಅಧಿಕಾರಿಗಳ ವರ್ಗಾವಣೆ ವಿಷಯದಲ್ಲಿ ತಮ್ಮ ವರ್ಗಾವಣೆಗೆ ಒಂದು ವರ್ಗಾವಣೆ ನೀತಿ ಇದೆ. ಆ ನೀತಿಗೆ ಅನುಗುಣವಾಗಿ ಮಾಡ್ತಾ ಇದ್ದಾರೆ. ಏನಾದರೂ ಸ್ವಲ್ಪ ಈಗ 3% ಮಾಡಬೇಕು ಅಂತೀವಿ. 3% ಸ್ವಲ್ಪ ಹೆಚ್ಚು ಕಡಿಮೆ ನನ್ನ ಹತ್ರ ಅಪ್ರೂವಲ್ ತಗೊಂಡು ಅಗತ್ಯ ಬಿದ್ದರೆ ಮಾಡ್ತಾರೆ. ಸರ್, ಕಡೆಯದಾಗಿ ರಾಜ್ಯ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ರಾಜ್ಯ ಜನರಿಗೆ ಈಗಾಗಲೇ ಹೇಳಿದ್ದೀನಿ, ನೀವು ಆಶೀರ್ವಾದ ಮಾಡಿದ್ದೀರಿ. ನಾವು ಅಧಿಕಾರಕ್ಕೆ ಬಂದು 1 ವರ್ಷ 3 ತಿಂಗಳಾಗಿಲ್ಲ. ಇನ್ನು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತಿನವರೆಗೆ ಈ 1 ವರ್ಷ 3 ತಿಂಗಳಲ್ಲಿ ಯಾವುದೇ ಭ್ರಷ್ಟಾಚಾರದ ಆರೋಪಗಳಿಲ್ಲ, ನಮ್ಮ ಮೇಲೆ ಹಗರಣಗಳಿಲ್ಲ. ನಿಮ್ಮ ನಿರೀಕ್ಷೆ ಏನಿದೆ, ನಮ್ಮ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದೀರಿ, ಆ ನಿರೀಕ್ಷೆಗೆ ಹುಸಿಯಾಗದ ರೀತಿಯಲ್ಲಿ
ಅವರ ನಿರೀಕ್ಷೆಗೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಜನರಿಗೆ ಮೊದಲು ನಾನು ವಿನಮ್ರದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಈ ರಾಜ್ಯವನ್ನು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು. ಕರ್ನಾಟಕವನ್ನು ಮುಂದಿನ ನಮ್ಮ ಅವಧಿ ಮುಗಿಯೋದ್ರೊಳಗಡೆ ಕೆಲವೇ ಪ್ರಮುಖ ರಾಜ್ಯಗಳಿದ್ದಾವಲ್ಲ ರಾಜ್ಯದಲ್ಲಿ 1 to 5 ಅದರೊಳಗಡೆ ಕರ್ನಾಟಕನೂ ಕೂಡ ಬರಬೇಕು, 1 among 5 ಆಗಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛೆ. ಅದನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಸರ್, ತಾವು ಇಷ್ಟೊತ್ತು ತಮ್ಮ ಜೊತೆ ಮಾತಾಡಿ ತಮ್ಮ ಅಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.